Okay, we will begin now. Before discussing questions on determinants, I would like to tell you few keynotes. ಕೆಲವು ಕೀ ನೋಟ್ಸ್ ಅನ್ನ ಡಿಸ್ಕಸ್ ಮಾಡಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಒಂದು ಎ ಅನ್ನೋದು ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿದ್ರೆ ಅವಾಗ ನೋಡಿ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ is equal to determinant of a to the power of n minus 1. ಸೊ ಇದೊಂದು ಫಾರ್ಮುಲಾ ತರ ನೀವು ಜ್ಞಾಪಕ ಇಟ್ಕೊಳ್ಳಿ, ನಮಗೆ ಬೇಕಾಗ್ತಾ ಇರುತ್ತಿದ್ದು. ಇದ್ರ ಮೇಲೆ ಕ್ವಶನ್ಸ್ ಕೂಡ ಬಂದಿದೆ. ಅಡ್ಜಾಯಿಂಟ್ ಆಫ್ ಎ is equal to determinant of a to the power of n minus 2 into a. ಇದೊಂದು ಪಾಯಿಂಟ್ you have to remember. And adjoint of AB is equal to adjoint B into adjoint A. Adjoint of B into adjoint of A. So you can remember this also. And finally, I have adjoint of A transpose is equal to transpose of adjoint A. ಅಂದ್ರೆ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡಿ ಅದ್ರ ಟ್ರಾನ್ಸ್ಪೋಸ್ ತಗೊಳ್ಳೋದು ಒಂದೇ, ಎ ಟ್ರಾನ್ಸ್ಪೋಸ್ ಮಾಡಿ ಅದಕ್ಕೆ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡೋದು ಒಂದೇ. ಸೊ ಇನ್ನೂ ಒಂದಿದೆ, ದಟ್ ಈಸ್ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ is equal to determinant of a to the power of n minus 1 whole square. So this is few key notes you have to remember. In addition, if A is a non-singular matrix, non-singular andre namge gottu determinant A is not equal to 0. If A is non-singular, then determinant of A inverse is equal to 1 by determinant of A. Determinant of A inverse ಬೇಕಂದ್ರೆ 1 by determinant A ಆಗುತ್ತೆ. ಆಮೇಲೆ A is a square matrix of order n cross n ಆಗಿದ್ರೆ adjoint of KA is equal to k to the power of n minus 1 into adjoint of A. So please note all these concepts that will help you. ಆಮೇಲೆ determinant of skew symmetric matrix of odd order. Determinant of skew symmetric matrix of odd order. ಆಡ್ ಆರ್ಡರ್ ಅಂದ್ರೆ 3 ಕ್ರಾಸ್ 3, 5 ಕ್ರಾಸ್ 5 ಅಥವಾ ಆರ್ಡರ್ 1 ಈ ತರ ಇತ್ತು ಅಂದ್ರೆ ಆಡ್ ಆರ್ಡರ್. ಸೊ ಅದು 0 ಆಗಿರುತ್ತೆ. ಡಿಟರ್ಮಿನೆಂಟ್ ಆಫ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಫ್ ಆಡ್ ಆರ್ಡರ್ ಈಸ್ 0. ದಿಸ್ ಯು ಹ್ಯಾವ್ ಟು ರಿಮೆಂಬರ್. ಆಮೇಲೆ ಈಗ ಎ ಅನ್ನೋದು ಬೋತ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಆದ್ರೆ ನಲ್ ಮ್ಯಾಟ್ರಿಕ್ಸ್ ಅನ್ನೋದನ್ನ ಮ್ಯಾಟ್ರಿಕ್ಸ್ ಡಿಸ್ಕಸ್ ಮಾಡ್ಬೇಕಾದ್ರೆ ನಾನು ಹೇಳಿದ್ದೆ, ಮ್ಯಾಟ್ರಿಸಿಸ್ ಮೇಲೆ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ಬೇಕಾದ್ರೆ. ಆಮೇಲೆ ಯೂನಿವರ್ಸ್ ಆಫ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಸಿಮೆಟ್ರಿಕ್ ಆಗುತ್ತೆ. Universe of symmetric matrix is symmetric. ಆಮೇಲೆ ಡಿಟರ್ಮಿನೆಂಟ್ ಆಫ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಫ್ ಈವನ್ ಆರ್ಡರ್ ಇದ್ರೆ ಇಟ್ ಇಸ್ ಎ ಪರ್ಫೆಕ್ಟ್ ಸ್ಕ್ವೇರ್. ಇಲ್ಲಿ ನೋಡಿದ್ರಿ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಫ್ ಆಡ್ ಆರ್ಡರ್ ಈಸ್ 0 ಅಂತ ನೋಡಿದ್ವಿ. ಹಾಗೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಫ್ ಈವನ್ ಆರ್ಡರ್ ಆಗಿದ್ರೆ ಅದು ಅದರ ಡಿಟರ್ಮಿನೆಂಟ್ ಪರ್ಫೆಕ್ಟ್ ಸ್ಕ್ವೇರ್ ಆಗಿರುತ್ತೆ ಅಂತ. ಸೊ ನೌ ವಿಲ್ ಮೂವ್ ಟು ದ ಕ್ವಶನ್ಸ್. ಇದೊಂದು ಪ್ರೀವಿಯಸ್ ಇಯರ್ದು ಬೇಸಿಕ್ ಕ್ವಶನ್ ನೋಡಿ. ಡಿಟರ್ಮಿನೆಂಟ್ ಆಫ್ 8579, 8589, 8581, 8591 ಅಂತ ಇದೆ. ಇಲ್ಲಿ ಹತ್ತಿರದಲ್ಲಿ ನಮ್ಗೆ ಏನೋ ಒಂದು ಡಿಫರೆನ್ಸ್ ತಗೊಂಡಾಗ ಏನಾಗುತ್ತೆ, ಕಾಲಮ್ ಅಥವಾ ರೋ ನ ಡಿಫರೆನ್ಸ್ ತಗೊಂಡಾಗ ಒಂದು ಸೇಮ್ ಎಲಿಮೆಂಟ್ ಬರುವಂತ ಚಾನ್ಸ್ ಇರುತ್ತೆ. ಅದನ್ನ ನಾನು ಉಪಯೋಗಿಸ್ಕೊಂಡ್ರೆ ಆಯ್ತು. ಇಲ್ಲಿ ನನಗೆ C2 - C1 ಅಂತ ಮಾಡಿದ್ರೆ 10 ಬರುತ್ತೆ, 10. ಆ ತರ ಮಾಡಿದಾಗ ನಮ್ಗೆ ಸಿಂಪಲ್ ಆಗ್ಬಿಡುತ್ತೆ ನೋಡಿ. ಈಗ ಗಿವನ್ ಡಿಟರ್ಮಿನೆಂಟ್ ಈಸ್ ಡೆಲ್ಟಾ ಅಂತ ಅನ್ಕೋತೀನಿ. ಆ ಡೆಲ್ಟಾನ
I will do C2 minus C1. C2 is replaced by C2 minus C1 ಅಂತ ಮಾಡಿದ್ರೆ ಇಲ್ಲಿ 8579 ಇದೆ. 8589 ನಲ್ಲಿ 79, 89 ನಲ್ಲಿ 79 ಹೋದ್ರೆ 10 ಆಯ್ತು ಇಲ್ಲಿ. ಹಾಗೇನೆ ಇಲ್ಲಿ 8581 ಅಂತ ಇದೆ. 91 ನಲ್ಲಿ 81 ಕಳೆದ್ರೆ 10 ಆಗುತ್ತೆ. ಇದು ಅರ್ಧ ನಮಗೆ ಈಸಿ ಆಯ್ತು. ನೆಕ್ಸ್ಟ್ ಬೇಕಂದ್ರೆ ನಾನು ಇದನ್ನು ಫೈಂಡ್ ಔಟ್ ಮಾಡ್ಬೋದು. ಹೇಗೆ ಅಂತಂದ್ರೆ ನೋಡಿ, ಇಲ್ಲಿ R2 ಮೈನಸ್ R1 ಅಥವಾ R1 ರೀಪ್ಲೇಸ್ಡ್ ಬೈ R1 R2 ಅಂತ ಮಾಡ್ಕೊತೀನಿ. R1 ರೀಪ್ಲೇಸ್ಡ್ ಬೈ R1 ಮೈನಸ್ R2 ಅಂತ ಮಾಡಿದ್ರೆ 79 ಅಲ್ಲಿ 81 ಫೈಂಡ್ ಸಬ್ಟ್ರಾಕ್ಟ್ ಮಾಡಿದ್ರೆ ಯು ವಿಲ್ ಗೆಟ್ -3 ಹಿಯರ್. 8579 81. ಸೊ 79 81 ಅಲ್ವಾ. 9 minus 1 81 minus 79 ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಓಕೆ, ಸೊ 2 ಆಗತ್ತಲ್ವಾ, -2. ದಿಸ್ ಈಸ್ -2 and 10 minus 10 is 0 and 8581 and 10 here. So that is equal to cross multiply ಮಾಡಿ ಅಂದ್ರೆ that is you have to expand the determinant. So -20 minus 0 which is equal to -20 ಆಯ್ತು. ಸೊ ಆಪ್ಷನ್ 4 is the right choice. ಸೊ ಹೀಗೆ ಮಾಡ್ಬೇಕಂತಿಲ್ಲ, ನೀವು R2 minus R1 ಫಸ್ಟ್ ಮಾಡ್ಕೋಬಹುದು, ಅವಾಗ ಕೂಡ ನಮಗೆ ಆನ್ಸರ್ ಬರುತ್ತೆ. ನೋಡಿ 10 ಇಲ್ಲಿ 79 81 ಮಾಡೋ ಬದಲು ಇಲ್ಲೇನು ಮಾಡಿದ್ರೆ R2 minus R1 ಮಾಡಿದ್ರೆ ನೆಗೆಟಿವ್ ವ್ಯಾಲ್ಯೂ ಅವಾಯ್ಡ್ ಆಯ್ತು ಅಷ್ಟೇ. 81 minus 79 2 ಆಯ್ತು, 10 minus 10 0 ಆಯ್ತು. ಇಲ್ಲಿ R1 minus R2 ಮಾಡಿದ್ರು ಬರುತ್ತೆ. ಆನ್ಸರ್ ಈಸ್ -20. The equation x34121 and 141 ನೋಡಿ, x34121 141 is equal to 0 is satisfied by x equals 1, x equals 2, x equals 3 and x is equal to 4 ಅಂತ ಇದೆ ಆಪ್ಷನ್ಸ್. ಇಲ್ಲೇ ನಾವು ನೋಡ್ಬೋದು ಏನಂತಂದ್ರೆ ಯಾವ ವ್ಯಾಲ್ಯೂ ಕೊಟ್ರೆ ನಮಗೆ ಕಾಲಮ್ ಅಥವಾ ರೋ ಐಡೆಂಟಿಕಲ್ ಆಗುತ್ತಾ ಅಂತ ನಮ್ಗೆ ಗೊತ್ತು. ಡಿಟರ್ಮಿನೆಂಟ್ ಆಫ್ ಎ determinant containing rows or columns identical is 0. ಇಲ್ಲಿ ನೋಡಿ, ಇಲ್ಲಿ 1 ಇದೆ, ಇಲ್ಲಿ 1 ಇದೆ, ಇಲ್ಲಿ 1 ಇದೆ, 1 ಇದೆ, ಇಲ್ಲಿ 4 ಇದೆ, ಇಲ್ಲಿ 4 1 1 ಕಾಲಮ್ 3 ತಗೊಂಡ್ರೆ 4 1 1. ಹಾಗಾದ್ರೆ ಇಲ್ಲಿ x ಗೆ 4 ಕೊಟ್ರೆ ನಾನು 4 1 1 ಆಗುತ್ತೆ. ಅವಾಗ x equals 4 ಆಪ್ಷನ್ 4 ಅಲ್ಲಿ ಇರುವಂತದ್ದು 4 1 1. ಅಲ್ಲಿಗೆ C2 becomes C1 becomes C3, that is C1 is equal to C3 ಆಗುತ್ತೆ. When x is equal to 4, this determinant becomes 4 1 1 3 2 4 4 1 1 ಆಯ್ತು. ಸೊ ಅಲ್ಲಿಗೆ C1 ಮತ್ತೆ C3 ಎರಡು ಐಡೆಂಟಿಕಲ್ ಆಯ್ತು, ಹಾಗಾಗಿ ಇದು 0 ಆಗುತ್ತೆ. ಸೊ ಅಲ್ಲಿಗೆ the equation satisfying this given determinant is x is equal to 4. That is the conclusion. ನೆಕ್ಸ್ಟ್ ಎ ಬಿ ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ ಕ್ಯಾನ್ ಯು ಮಲ್ಟಿಪ್ಲೈ ಆಲ್ ದಿಸ್? ಈಗ ಇಫ್ ಎ ಇಸ್ ಈಕ್ವಲ್ ಟು 1 2 11 ಮ್ಯಾಟ್ರಿಕ್ಸ್ 12 13 1 5 7 2 ಅನ್ನೋದು ಮ್ಯಾಟ್ರಿಕ್ಸ್ ಎ. ಮ್ಯಾಟ್ರಿಕ್ಸ್ ಬಿ ನೋಡಿ 0 4 -3 -4 0 -2 3 2 0 ಅಂತ ಇದೆ. ಈಗ ಡಿಟರ್ಮಿನೆಂಟ್ ಎ ಬಿ ಫೈಂಡ್ ಔಟ್ ಮಾಡಬೇಕು. ಡಿಟರ್ಮಿನೆಂಟ್ ಎ ಬಿ ಅಂದ್ರೆ ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಬಿ. ಹಾಗಾದ್ರೆ ಎರಡು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ ಮಲ್ಟಿಪ್ಲೈ ಮಾಡ್ತೀರಾ. ಬಟ್ ಅಬ್ಸರ್ವ್ ಮಾಡಿ, ಮ್ಯಾಟ್ರಿಕ್ಸ್ ಬಿ ಅನ್ನೋದು ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್. ಇಲ್ಲಿ ನೋಡಿ, 4 ಇದೆ, -4 ಇದೆ, ಇಲ್ಲಿ 3 ಇದೆ, -3 ಇದೆ, ಆಮೇಲೆ -2 ಮತ್ತೆ 2 ಇದೆ, ಆಮೇಲೆ ಡಯಾಗನಲ್ ಎಲಿಮೆಂಟ್ಸ್ ಎಲ್ಲ 0 ಇದೆ. ಹಾಗಾಗಿ ಬಿ ಈಸ್ ಸ್ಕ್ಯೂ ಸಿಮಿಟ್ರಿಕ್. P is skew symmetric and determinant of skew symmetric matrix of odd order. Skew symmetric matrix
ಆಫ್ ಆಡ್ ಆರ್ಡರ್ ಈ 0 ಅಂತ ಈಗ ನಾವು ಕಾನ್ಸೆಪ್ಟ್ ಕಲ್ತೀವಿ. ಹಾಗಾಗಿ ಡಿಟರ್ಮಿನೆಂಟ್ ಬಿ ಈಸ್ ಈಕ್ವಲ್ ಟು 0 ಆಗ್ಬಿಡುತ್ತೆ. ಅಲ್ಲಿಗೆ ಡಿಟರ್ಮಿನೆಂಟ್ ಎ ಬಿ ಬೇಕಂದ್ರೆ ಡಿಟರ್ಮಿನೆಂಟ್ ಆಫ್ ಎ ಏನೇ ಬರಲಿ ವ್ಯಾಲ್ಯೂ ಇಂಟು 0 ವಿಚ್ ಇಸ್ ಈಕ್ವಲ್ ಟು 0. ಸೊ 0 ಇಸ್ ದ ರಿಕ್ವೈರ್ಡ್ ಆನ್ಸರ್. ವಾಟ್ ಈಸ್ ಡಿಟರ್ಮಿನೆಂಟ್ ಆಫ್ ಎ ಬಿ ಅಂತ ಕೇಳಿದ್ರೆ, ಸೊ ಯು ಕ್ಯಾನ್ ಸೇ ದಟ್ ಇಟ್ ಈಸ್ 0. ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಬಿ ಆಗುತ್ತೆ ವಿಚ್ ಇಸ್ ಈಕ್ವಲ್ ಟು 0 ಬಿಕಾಸ್ ಡಿಟರ್ಮಿನೆಂಟ್ ಆಫ್ ಬಿ ಈಕ್ವಲ್ 0. The reason is B is a skew symmetric matrix of odd order. Next, P into lambda to the power of 4, Q into lambda cube, R into lambda square, S lambda plus T is equal to ಒಂದು ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ lambda square plus lambda, lambda minus 1, lambda plus 4, lambda plus 1, lambda square minus lambda, lambda minus 3, lambda minus 4, lambda plus 3 and lambda square plus 2 lambda ಅಂತ. I have to find the value of t. ನನಗೆ t ಬೇಕಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ನೋಡಿ, t ಬೇಕಂದ್ರೆ ಯಾವುದು ಲ್ಯಾಂಬ್ಡಾ ಅನ್ನೋದೇ ಇರಬಾರ್ದು. ಹಾಗಾದ್ರೆ ಐ ವಿಲ್ ಟೇಕ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 0. ಲ್ಯಾಂಬ್ಡಾ ಈಕ್ವಲ್ 0 ಆದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಬಿಕಮ್ಸ್ t. ಇನ್ನು ಡಿಟರ್ಮಿನೆಂಟ್ ಒಳಗಡೆ ಲ್ಯಾಂಬ್ಡಾಗ್ 0 ಕೊಟ್ಟರೆ ಇದು 0, -1 4 ಆಯಿತು, ಆಮೇಲೆ 1 ಆಯಿತು, ಇಲ್ಲಿ 0 ಬಂತು, -3 ಬಂತು, ಇಲ್ಲಿ -4 ಬಂತು, 3 ಬಂತು, 0 ಬಂತು. ಸೊ ಇಲ್ಲಿ ನೋಡಿ ಮತ್ತೆ ಇದು ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಆಫ್ ಆಡ್ ಆರ್ಡರ್. ನಾನು ಇದನ್ನು ಎಕ್ಸ್ಪ್ಯಾಂಡ್ ಮಾಡೋದು ಬೇಕಾಗಿಲ್ಲ, ಆ ಕಾನ್ಸೆಪ್ಟ್ ಯೂಸ್ ಮಾಡೋಣ. ನೋಡಿ -1 ಇದೆ, 1 ಇದೆ, 4 ಇದೆ, -4 ಇದೆ, -3 ಇದೆ, +3 ಇದೆ. ಸೊ ಹಾಗಾಗಿ ಡಿಟರ್ಮಿನೆಂಟ್ ವ್ಯಾಲ್ಯೂ ಆಫ್ ದಿಸ್ ಈಸ್ 0. ಇದು ನಾನು ಮ್ಯಾಟ್ರಿಕ್ಸ್ ಬರ್ದೆ ಇಲ್ಲಿ ಸಿಂಬಲ್ಲು. ಸೊ ಇಟ್ ಈಸ್ ಡಿಟರ್ಮಿನೆಂಟ್ ಸಿಂಬಲ್ ಹಾಕಬೇಕು. ಟಿ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಡಿಟರ್ಮಿನೆಂಟ್ ಇರೋದು 0 -1 4 1 0 -3 -4 3 0 ಈಸ್ ಎ ಡಿಟರ್ಮಿನೆಂಟ್ ಆಫ್ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಆಫ್ ಆಡ್ ಆರ್ಡರ್. ಆಡ್ ಆರ್ಡರ್ ಅಂದ್ರೆ 3 ಇದೆ ಆರ್ಡರ್. ಸೊ ಹಂಗಾಗಿ ದಿಸ್ ಈಸ್ 0. ದಟ್ ಇಂಪ್ಲೈಸ್ ಟಿ ಈಸ್ ಈಕ್ವಲ್ ಟು 0. When you put lambda equals 0, you will get a skew symmetric matrix of odd order. Next, if A is not equal to B is not equal to C, root of the equation A, B ಮತ್ತೆ C ಯಾವುದು ಈಕ್ವಲ್ ಇಲ್ಲ. ಇದು ನೋಡಿದ್ರೆ ನನಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ಡಯಾಗನಲ್ ಎಲಿಮೆಂಟ್ಸ್ ಎಲ್ಲ 0 ಇದೆ. ನಾನು ಫಸ್ಟಿಗೆ ಹೆಚ್ಚು ಕ್ವಶನ್ಸು ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಮೇಲೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇಲ್ಲಿ x - a ಇದೆಯಲ್ಲ, ಅದರ ನೆಗೆಟಿವ್ ಇಲ್ಲಿ ಇದೆಯಾ ನೋಡಿ, ಸಾಧ್ಯ ಇದೆಯಾ ಅಂತ. ಇದು 0 ಆಗಬೇಕು ಅಂದ್ರೆ ನನಗೆ ಯಾವ ವ್ಯಾಲ್ಯೂ ಇಲ್ಲಿ ಕೊಟ್ಟರೆ ನಾನು ಎಕ್ಸಿಗೆ 0 ಆಗುತ್ತೆ ಅಂದ್ರೆ ಐಡೆಂಟಿಕಲ್ ರೋಸ್ ಅಥವಾ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೆ ಅಂತ ಚೆಕ್ ಮಾಡೋದು. Suppose if you give x is equal to 0, when you give x is equal to 0, this becomes 0, minus a, minus b here, here a, 0, minus c, b, c, 0. So ನೋಡಿ ಈಗ clearly this is a skew symmetric matrix. ಹಾಗಾಗಿ ಇದರ ಡಿಟರ್ಮಿನೆಂಟ್ ವ್ಯಾಲ್ಯೂ 0. This is possible when x is equal to 0. So one of the root of the equation is x is equal to 0. ಇನ್ನು ಯಾವುದೇ ಕೊಟ್ಟರು ನನಗೆ ಅದು ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಆಗಲ್ಲ, 0ನೂ ಆಗಲ್ಲ. ಸೊ ಆಪ್ಷನ್ 1 is the right choice. ಸೊ ರೀಸನ್ ಕೊಟ್ಟಿದೆ, x equals 0 ಅಂತ ಬರೆದಿದ್ದೀವಿ. ಡಿಟರ್ಮಿನೆಂಟ್ ಅನ್ನು ಡೆಲ್ಟಾ ಅಂತ ಡಿನೋಟ್ ಮಾಡುತ್ತೆ. ಎಕ್ಸಿಗೆ 0 ಕೊಟ್ಟಾಗ ಏನು ಬರುತ್ತೆ ಚೆಕ್ ಮಾಡ್ಕೊಳ್ಳೋದು. ಆಮೇಲೆ ಡಿಟರ್ಮಿನೆಂಟ್ ಆಫ್ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಆಫ್ ಆಡ್ ಆರ್ಡರ್, ಆರ್ಡರ್ 3 ಅಂದ್ರೆ ಆಡ್ ಆರ್ಡರ್ ಅಂತ ಆಯ್ತು. ಹೆನ್ಸ್ ಇಟ್ ಈಸ್ 0. ಅಲ್ಲಿಗೆ ಒನ್ ಆಫ್ ದ ರೂಟ್ ಆಫ್ ದ ಈಕ್ವೇಶನ್ ಈಸ್ x is equal to 0. ನೆಕ್ಸ್ಟ್ ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಕೇಳಿರೋದು ಆಫ್ ದ ಪ್ರಾಡಕ್ಟ್ ಮ್ಯಾಟ್ರಿಕ್ಸ್ ಎ ಬಿ. ಮ್ಯಾಟ್ರಿಕ್ಸ್ ಎ ಕೊಟ್ಟಿದ್ದಾರೆ. Matrix A is
100, 60, 20, 10, 10 2 cross 2 matrix. B andre matrix 110, 100, 10 and 10. Then the value of the determinant of the product matrix AB is 1000, 2000, minus 2800 and none of these ಅಂತ ಇದೆ. ಈಗ ನನಗೆ ಬೇಕಿರೋದೇನು ಪ್ರಾಡಕ್ಟ್ ಮ್ಯಾಟ್ರಿಕ್ಸ್ ಎ ಬಿ, ಅದರದ್ದು ಡಿಟರ್ಮಿನೆಂಟ್ ಬೇಕು. ಅಲ್ಲಿಗೆ ನಾವೇನು ಮಾಡಬೇಕು, ಫಸ್ಟ್ ಮ್ಯಾಟ್ರಿಕ್ಸ್ ಎ ಬಿ ಫೈಂಡ್ ಔಟ್ ಮಾಡ್ಕೋಬೇಕಾಗತ್ತೆ, ಆಮೇಲೆ ಅದ್ರ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಅದ್ರ ಬದಲು ನಾವೇನು ಮಾಡಿದೀವಿ, ಡಿಟರ್ಮಿನೆಂಟ್ ಎ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಂಬಿಟ್ಟಿದ್ದೀವಿ. ಡಿಟರ್ಮಿನೆಂಟ್ ಎ ಹೇಗೆ ಫೈಂಡ್ ಔಟ್ ಮಾಡೋದು, 100 into 10, ಅಲ್ಲಿಗೆ ಯು ವಿಲ್ ಗೆಟ್ 1000 minus 1200. A is equal to, so that is determinant of A is equal to 1000 minus 1200. That is why it is minus 200. ಈ ಬರ್ಕೊಂಡಿದ್ದೇನೆ, ಎಕ್ಸ್ಪ್ಯಾಂಡ್ ಮಾಡಿದ್ದೀವಿ ಡಿಟರ್ಮಿನೆಂಟ್ನ. ಹಾಗೆ ಡಿಟರ್ಮಿನೆಂಟ್ B is equal to 110 into this much, that is 1100 minus 1000. So ಅಲ್ಲಿಗೆ the value is 100. So that is determinant B is 100. So determinant of AB is equal to determinant of A into determinant of B, which is equal to, actually ಇಲ್ಲಿ minus 20,000 ಬರಬೇಕು, minus 200 into 100, ಅಲ್ಲಿಗೆ minus 20,000 ಬರುತ್ತೆ. None of this, answer is none of this. Minus 20,000 is the required answer. Next, in a triangle ABC, if determinant of 1AB, 1CA, 1BC is equal to 0, then sin square A plus sin square B plus sin square C is equal to option A 4 by 9, option B 9 by 4, option C 3 by 3 and option D is 1 ಅಂತ ಇದೆ. ಅಂದ್ರೆ ಈ ಒಂದು ಟ್ರಯಾಂಗಲ್ ಎ ಬಿ ಸಿ, ಇಲ್ಲಿ ನೋಡಿ 1AB ಅಂದ್ರೆ ಪಾಯಿಂಟ್ಸ್ ಆಯ್ತು, ಎ ಬಿ ಸಿ ಎ ಮತ್ತೆ ಬಿ ಸಿ ಅನ್ನೋದು ಪಾಯಿಂಟ್ಸ್. ಇನ್ ಟ್ರಯಾಂಗಲ್ ಎ ಬಿ ಸಿ, ಇಫ್ ದಿಸ್ ಡಿಟರ್ಮಿನೆಂಟ್ ಇಸ್ 0, then sin square A plus sin square B plus sin square C is equal to how much is the question. ಈಗ A equals B equals, ಇಲ್ಲಿ A equals 1, B equals C equals, ಅಂದ್ರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ತಗೊಂಡ್ಬಿಟ್ಟೆ. ಈಗ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ತಗೊಂಡ್ರೆ ನಮಗೆ ಈ ಡಿಟರ್ಮಿನೆಂಟು 0 ಆಗುತ್ತೆ. ಯಾಕೆಂದ್ರೆ ಐಡೆಂಟಿಕಲ್ ರೋಸ್ ಮತ್ತೆ ಐಡೆಂಟಿಕಲ್ ಕಾಲಮ್ಸ್ ಇದ್ದಾಗ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ 0 ಅಂತ ನಾವು ಓದಿದೀವಿ. ಈಗ ನಾವಿಲ್ಲಿ ಸೆಲೆಕ್ಟ್ ಮಾಡಿದ್ದು ಎ ಬಿ ಸಿ ಎಲ್ಲ 1 ಅಂತ ಸೆಲೆಕ್ಟ್ ಮಾಡಿದ್ವಿ. ಅವಾಗ ದಿಸ್ ಡಿಟರ್ಮಿನೆಂಟ್ ಬಿಕಮ್ಸ್ 1 1 1 1 1 1 1 1 1 ವಿಚ್ ಇಸ್ ಆಬ್ವಿಯಸ್ಲಿ 0. ಅಲ್ಲಿಗೆ ದ ಟ್ರಯಾಂಗಲ್ ಬಿಕಮ್ಸ್ ಈಕ್ವಿಲ್ಯಾಟ್ರಲ್ ಅಂತ ಹಿಂಟ್ ಕೊಟ್ಟಿದೆ. ಟ್ರಯಾಂಗಲ್ ಈಕ್ವಿಲ್ಯಾಟ್ರಲ್ ಅಂದ್ರೆ A is equal to B is equal to C is equal to 60 degrees ಆಯ್ತು. ಈಗ ನನಗೆ ಬೇಕಾಗಿರೋದು sin square 60 plus sin square 60 plus sin square 60, that is 3 times of sin square 60 degrees. That is nothing but 3 times of sin 60 is root 3 by 2. So root 3 by 2 whole square. So root 3 by 2 whole square means 3 into 3 by 4, which is 9 by 4. Among the given option, 9 by 4 is in option 2. So 9 by 4 is the answer. So ಇದನ್ನ ನೋಡಿ, ಬೇರೆ ತರಾನೇ ಅಪ್ರೋಚ್ ಮಾಡಿದ್ವಿ. ಟ್ರಯಾಂಗಲ್ ಎ ಬಿ ಸಿ ನಲ್ಲಿ 1AB 1CA 1BC ಕಾನ್ಸೆಪ್ಟ್ ನಮ್ಗೆ ಗೊತ್ತು. ಇದು ಯಾವಾಗ 0, ಇಫ್ ದಿಸ್ ಈಸ್ 0, ದೆನ್ sin square A plus sin square B plus sin square C is equal to. ಹಂಗಾಗಿ ಎ ಬಿ ಸಿ 1 ತಗೊಂಡಾಗ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಎಲ್ಲಾ ಸೈಡ್ಸ್ 1 ಅಂತ ಅರ್ಥ ಇದೆ. ಇದು 1 ಇದು 1 ಇದು 1 ಅಂದ್ರೆ ಇದು 60 ಡಿಗ್ರಿ, ಇದು 60 ಡಿಗ್ರಿ, ಇದು 60 ಡಿಗ್ರಿ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ sin square A plus sin square B plus sin square C ಆಯ್ತು. If A is equal to matrix alpha to 2 alpha and determinant of A cube is equal to 27,
then alpha is equal to plus or minus 1, plus or minus 2, plus or minus root 7 and plus or minus root 5 ಅಂತ ಇದೆ. ಡಿಟರ್ಮಿನೆಂಟ್ ಆಫ್ ಎ ಕ್ಯೂಬ್ ಈಸ್ ಈಕ್ವಲ್ ಟು 27. ಇಲ್ಲಿ ಮ್ಯಾಟ್ರಿಕ್ಸ್ ಎ ಕೊಟ್ಟಿದ್ದಾನೆ. ಹಾಗಾದ್ರೆ ಡಿಟರ್ಮಿನೆಂಟ್ ಎ ಏನಾಗುತ್ತೆ ಇಲ್ಲಿ ಅಂದ್ರೆ ಆಲ್ಫಾ ಸ್ಕ್ವಯರ್ ಮೈನಸ್ 4 ಅಂತ ಆಗುತ್ತೆ. ಹಾಗಾದ್ರೆ ಡಿಟರ್ಮಿನೆಂಟ್ ಎ ಕ್ಯೂಬ್ 27 ಅಂದ್ರೆ ಡಿಟರ್ಮಿನೆಂಟ್ ಎ ಮಸ್ಟ್ ಬಿ 3 ಪ್ಲಸ್ ಆರ್ ಮೈನಸ್ 3 ಬರುತ್ತೆ. ಆದ್ರೆ ಇಲ್ಲಿ ಡಿಟರ್ಮಿನೆಂಟ್ ಆಫ್ ಎ ಕ್ಯೂಬ್ ಆಲ್ಫಾ ಸ್ಕ್ವಯರ್ ಮೈನಸ್ 4, ನಾನು ಡಿಟರ್ಮಿನೆಂಟ್ ಆಫ್ ಕ್ಯೂಬ್ ಅಲ್ವಾ ಇದು, ನಾಟ್ ಸ್ಕ್ವಯರ್, ಹಾಗಾಗಿ ಪ್ಲಸ್ ಆರ್ ಮೈನಸ್ ಬರಲ್ಲ, 3 ಬರುತ್ತೆ. ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 3 ಅಂತ ಆಯ್ತು. ಡಿಟರ್ಮಿನೆಂಟ್ ಆಫ್ ಎ 3 ಆದ್ರೆ ಡಿಟರ್ಮಿನೆಂಟ್ ಆಫ್ ಎ ಕ್ಯೂಬ್ ಇಸ್ 27 ಇಂಪ್ಲೈಸ್ ಡಿಟರ್ಮಿನೆಂಟ್ ಎ ಇಸ್ 3 ಕ್ಯೂಬ್ ಇಸ್ 27. ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದಾಗ ಆಲ್ಫಾ ಸ್ಕ್ವಯರ್ minus 2 into 2, that is alpha square minus 4, equate ಮಾಡ್ಕೊಂಡಿದ್ದೀವಿ 3 ಅಂತ. alpha square is equal to 7, alpha is equal to plus or minus root 7. Option 3 is the right choice. So you can observe this given question appeared in CET 2015. If determinant of 2a x1 y1, 2b x2 y2, 2c x3 y3 is equal to abc by 2. The value of this determinant is given as abc by 2 and if this is not equal to 0, then the area of the triangle whose vertices are x1 by a, y1 by a, x2 by b, y2 by b, x3 by c, y3 by c is options 1 by 4 abc, 1 by 8 abc, 1 by 4, 1 by 8. So you can recall ಇಲ್ಲಿ 2a x1 y1, 2b x2 y2, 2c x3 y3 ಏನೋ abc by 2 ಕೊಟ್ಟಿದ್ದಾರೆ. 3 ಪಾಯಿಂಟ್ ಕೊಟ್ಟಿದ್ರೆ x1 y1 x2 y2 x3 y3 ಅಂತ 3 ಪಾಯಿಂಟ್ ಕೊಟ್ಟಿದ್ರೆ ನಮಗೆ ಏರಿಯಾ ಆಫ್ ದ ಟ್ರಯಾಂಗಲ್ ಈಸ್ ಗಿವನ್ ಬೈ ಡಿಟರ್ಮಿನೆಂಟ್ ಅಪ್ಲಿಕೇಶನ್ ಅಲ್ವಾ ಇದು, 1 1 1 x1 y1 x2 y2 x3 y3 ಅಥವಾ x1 y1 1 x2 y2 1 x3 y3 1 ಅಂತಾನು ತಗೋಬಹುದು. ಇವು 3 ಪಾಯಿಂಟ್. ಈಗ x1 ಅಂದ್ರೆ x1 by a, y1 ಅಂದ್ರೆ y1 by a, ಹಂಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಗೆಟ್ ದ ಏರಿಯಾ ಆಫ್ ದ ಟ್ರಯಾಂಗಲ್. ಏರಿಯಾ ಆಫ್ ದ ಟ್ರಯಾಂಗಲ್ ನೋಡಿ ಇಲ್ಲಿ ಬಂತು 1 by 2, 1 x1 by a, y1 by a. ಸೊ ಹೋಪ್ ಯು ಆರ್ ಫಾಲೋಯಿಂಗ್. 1 1 1 ಹಾಗೆ ಬರ್ಕೊಂಡಿದೆ ಇಲ್ಲಿ. ಇಲ್ಲಿ ನೋಡಿ x1 ಇದೆ ಇಲ್ಲಿ, ಆ x1 ಅಂದ್ರೆ x1 by a, y1 ಅಂದ್ರೆ y1 by a, x2 y2 ಅಂದ್ರೆ x2 by b and y2 by b ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪಾಯಿಂಟ್. x3 by c and y3 by c ಆಯ್ತು. ದಟ್ ಈಸ್ ಈಕ್ವಲ್ ಟು ಇಲ್ಲೇನ್ ಮಾಡೋಣ ಅಂದ್ರೆ ನಾನು ಮಲ್ಟಿಪ್ಲೈ ದಿಸ್ ರೋ 1 by a, ಮಲ್ಟಿಪ್ಲೈ ದ ರೋ 1 by a, ರೋ 2 by b and ರೋ 3 by c. ಅವಾಗ ಏನಾಗುತ್ತೆ ಇಲ್ಲಿ 1 by abc ಹೊರಗಡೆ ಮಾಡ್ಕೊಂಡು ಒಳಗಡೆ ನಾನು ಮಲ್ಟಿಪ್ಲೈ ಮಾಡಿದ್ರೆ a ಮಲ್ಟಿಪ್ಲೈ ಮಾಡಿದಾಗ ನೋಡಿ a ಬಂತು, x1 by a ಮಲ್ಟಿಪ್ಲೈ by a ಅಂದ್ರೆ x1 ಬಂತು, y1 by a ಮಲ್ಟಿಪ್ಲೈ by a ಅಂದ್ರೆ y1. ಹಾಗೆ ಇಲ್ಲಿ b ಆಯ್ತು, ಸೆಕೆಂಡ್ ರೋ ನೋಡಿ, ಸೆಕೆಂಡ್ ರೋ ನಲ್ಲಿ b, x2 by b into b is x2, y2 by b is y2, 1 ಇದೆ, c ಇಂದ ಮಲ್ಟಿಪ್ಲೈ ಮಾಡ್ತೀರಿ, x3 by c ಅಂದ್ರೆ ಮಲ್ಟಿಪ್ಲೈ ಮಾಡಿದಾಗ c ಇಂದ x3, y3 by c ಮಲ್ಟಿಪ್ಲೈ ಮಾಡಿದಾಗ y3 ಅಂತ ಬಂತು. ಈಗ 1 by 2 abc, a x1 y1, b x2 y2, c x3 y3 ಇದಲ್ಲ. ಈಗ ಮೊದಲನೇ ಕಾಲಮ್ನ ಇಲ್ಲಿದೆಲ್ಲ, ಮೊದಲನೇ ಕಾಲಮ್ನ 2 ಇಂದ ಮಲ್ಟಿಪ್ಲೈ ಮಾಡೋಣ. ಅವಾಗ ಹೊರಗಡೆನೂ ನಾನು 2 ಇಂದ ಮಲ್ಟಿಪ್ಲೈ ಮಾಡಬೇಕು. ಹಾಗಾಗಿ 1 by 4 abc ಆಯ್ತು. ಇಲ್ಲಿ 2a 2b 2c ನೋಡಿ, a ಇದ್ದಿದ್ದು 2a, b ಇದ್ದಿದ್ದು 2b, c ಇದ್ದಿದ್ದು 2c ಆಯ್ತು. ಹೊರಗಡೆ 1 by 4 abc ಆಯ್ತು. ಸೊ ನೌ ದಿಸ್ ಡಿಟರ್ಮಿನೆಂಟ್
ಇಲ್ಲಿ ಏನಿದೆ ನೋಡಿ 2a x1 y1 2b x2 y2 2c x3 y3 is the given value if ಅಂತ ಕೊಟ್ಟಿದ್ದಾರೆ. that is nothing but abc by 2. ಹಾಗಾದ್ರೆ 1/4 abc ಇತ್ತು ಇಂಟು ನನಗೆ abc by 2 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊತೀನಿ ಇದ್ರ ಬದಲು. ಆವಾಗ abc ಕ್ಯಾನ್ಸಲ್ ಆಯ್ತು 1/8. so 1/8 is in option 4. So another similar question. ಇದು ಆಡ್ ಆರ್ಡರ್ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಆಫ್ ಆಡ್ ಆರ್ಡರ್ ಅದ್ರ ಮೇಲೆ ನೋಡಿ ಅಪ್ಲೈ ಮಾಡ್ಬೋದು. CET ನಲ್ಲಿ ತುಂಬಾ ಸಲ ಅದ್ರ ಮೇಲೆ ಕ್ವಶನ್ಸ್ ಬಂದಿದೆ. ಇಫ್ ax to the power of 4 bx cube cx square dx plus e is equal to x cube plus 3x x minus 1. ಪ್ಯಾಟರ್ನ್ ಅಬ್ಸರ್ವ್ ಮಾಡಿ. x plus 3 x plus 1 minus 2x x minus 4 x minus 3 x plus 4 3x ಅಂತ ಇದೆ. ಸೊ ಎಲ್ಲಾ ಟರ್ಮಲ್ಲೂ x ಇದೆ, ನನಗೆ ಬೇಕಾಗಿರೋದು e. ಅವಾಗಲೇ ಇದೇ ತರ ಲ್ಯಾಂಬ್ಡಾ ಅಂತ ಮಾಡಿದ್ವಿ. ಇಲ್ಲಿ ಇದಿಷ್ಟು ಬೇಡ, ನಂಗೆ ಈ ಬಾಕ್ಸ್ ಹಾಕಿದ್ನಲ್ಲ ಅದಷ್ಟು ಬೇಡ. ಅವಾಗ ಇ ಸಿಗುತ್ತೆ ಅಂತ ಆದ್ರೆ ನಾನು x ಗೆ 0 ಕೊಡಬೇಕು. ಅವಾಗ e is equal to ಇಲ್ಲಿ 0 -1 +3 ಇಲ್ಲಿ 1 ಇಲ್ಲಿ -2 ಸಾರಿ ಇದು 0 ಆಮೇಲೆ -4 ಅಗೈನ್ -3 4 and 0. when x is equal to 0 e is equal to this determinant. It is a skew symmetric matrix of order 3, hence the value is 0, therefore e is equal to 0. So here is another question. It's actually lengthy question ಆಗುತ್ತೆ ಇದು. ನಾವು ಎಕ್ಸ್ಪ್ಯಾಂಡ್ ಮಾಡಿ ಅಥವಾ ರೋ ಆಪರೇಷನ್ ಕಾಲಮ್ ಆಪರೇಷನ್ ಅಂದರೆ ಎಲಿಮೆಂಟರಿ ಟ್ರಾನ್ಸ್ಫಾರ್ಮೇಷನ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡಿ ನಾವು ವಿ ಕ್ಯಾನ್ ಫೈಂಡ್ ದ ಆನ್ಸರ್. ಇನ್ಸ್ಟೆಡ್ ವಿ ಕ್ಯಾನ್ ಗೋ ಬೈ ಸಬ್ಸ್ಟಿಟ್ಯೂಷನ್. ಇಲ್ಲಿ ಡಿಟರ್ಮಿನೆಂಟ್ ಆಫ್ 1 + a² - b² 2ab - 2b 2ab 1 - a² + b² 2a 2b - 2a 1 - a² - b² is equal to option A 0, option B 1 + a² + b², option C 1 + a² + b² whole square, option D ನಲ್ಲಿ 1 + a² + b² whole cube ಅಂತ ಇದೆ. ಆಕ್ಚುಲಿ ನಾವು ಕೆಲವು ಸ್ಟ್ಯಾಂಡರ್ಡ್ ರಿಸಲ್ಟ್ ಆಗಿ ಇದನ್ನ ನೆನ್ಪಿಟ್ಕೋಬಹುದು. ಡಿಟರ್ಮಿನೆಂಟ್ ವ್ಯಾಲ್ಯೂಗಳಿದೆಯಲ್ಲ ಇದನ್ನ ನೆನ್ಪಿಟ್ಕೊಂಡ್ಬಿಟ್ರೆ ನಮಗೆ ಡೈರೆಕ್ಟ್ ಆಗಿ ಆನ್ಸರು ಮಾಡ್ಬೋದು. ಇಲ್ಲಿ ವಿ ಕ್ಯಾನ್ ಗೋ ಬೈ ಸಬ್ಸ್ಟಿಟ್ಯೂಷನ್ಸ್ ಆಲ್ಸೋ. ಒಂದು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋದು ಎ ಮತ್ತೆ ಬಿ ಗೆ ಒಂದಷ್ಟು ವ್ಯಾಲ್ಯೂಸ್ ಅನ್ನ ಚೂಸ್ ಮಾಡಿ ಆಮೇಲೆ ಅದೊಂದು ಡಿಟರ್ಮಿನೆಂಟ್ ವ್ಯಾಲ್ಯೂ ಬರುತ್ತೆ. ಅವಾಗ ಆ ಡಿಟರ್ಮಿನೆಂಟ್ ವ್ಯಾಲ್ಯೂ ಈಗ a = b = 1 ಅಂತ ಅನ್ಕೊಳ್ಳೋಣ ಎಕ್ಸಾಂಪಲ್. ಅವಾಗ a = b = 1 ಅನ್ನು ನಾನು ಆನ್ಸರ್ಸ್ ಅಲ್ಲಿ ಕೊಟ್ಟರೆ ನಂಗೆ ಅದೇ ಆನ್ಸರ್ ಬರಬೇಕು. ಸೊ ಕೆಲವು ಟೈಮು ಆ ವ್ಯಾಲ್ಯೂಗಳು ಇದಾಗಲ್ಲ. ಈಗ ಸಪೋಸ್ ಐ ವಿಲ್ ಟೇಕ್ a = b = c = 1. ಅಲ್ಲಿ ಸಿ ಇಲ್ಲ ಅಲ್ವಾ, a b ಎರಡೇ ಇರೋದು. ಸೊ ಐ ವಿಲ್ ಟೇಕ್ a = b = 1. ಅವಾಗ ನೋಡಿ ಮೊದಲನೇದು 1 ಆಯಿತು, ಇದು 2 ಆಯಿತು, -2 ಆಯಿತು, ಆಮೇಲೆ ಇಲ್ಲಿ 2 ಆಯಿತು. 1 - a² + b². this is 1 again I have 2 here 2 -2 and 1 - a² - b². 1 - 1 1 ಸ್ಕ್ವೇರ್ -1 ಸ್ಕ್ವೇರ್ ಅಂತ ಇದೆ. 1 - 1 -2 1 - 2 ಅಂದ್ರೆ -1 ಆಯ್ತು. Now it is easy to expand this. easy to expand. ಇದು ಒಂದು ವೇ. ಅನದರ್ ವೇ ಈಸ್ a = 1 b = 0 ಕೊಟ್ಕೊಂಡಿದೆ. ಅವಾಗ ಯಾಕಾಗಂದ್ರೆ ಝೀರೋಗಳು ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು ವ್ಯಾಲ್ಯೂ 0 ತಗೊಂಡಿದೆ. ನೀವು ಈಗ ನಾನಿಲ್ಲಿ a = b = 1 ಕೊಟ್ಟನಲ್ಲ ಹಾಗೂ ಮಾಡ್ಬೋದು. ಯು ಕ್ಯಾನ್ ಎಕ್ಸ್ಪ್ಯಾಂಡ್ ಅಂಡ್ ದೆನ್ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಇನ್ ದ ಆಪ್ಷನ್ಸ್ ಟು ಗೆಟ್ ದ ವ್ಯಾಲ್ಯೂ ಆಫ್ ದಿಸ್ ಡಿಟರ್ಮಿನೆಂಟ್, ಈ ಡೆಲ್ಟಾ ಬರೋ ಹಾಗೆ. ಸೊ ಇಲ್ಲಿ ಇನ್ನೊಂದು ಚಾಯ್ಸ್ ಇದೆ. a = 1 b = 0 ತಗೊಂಡ್ರೆ ನೋಡಿ ಏನಾಯ್ತು, a 1 b 0 ಅಂದ್ರೆ 2 ಆಯ್ತು. ಇಲ್ಲಿ 2ab ಅಂದಾಗ 0 ಆಯ್ತು. ಇಲ್ಲಿ b 0 ಹಂಗಾಗಿ
ಇಲ್ಲಿ ಬಿ ಇರೋ ಕಡೆ ಎಲ್ಲ 0 ಆಗುತ್ತೆ, ಸ್ವಲ್ಪ ಸಿಂಪಲ್ ಆಗುತ್ತೆ. ದಿಸ್ ಬಿಕಮ್ 0, 2a ಇದೆ, ದಿಸ್ ಇಸ್ 2, ಬಿ ಇರೋ ಕಡೆ ಎಲ್ಲ 0, -2, ಆಮೇಲೆ ಇಲ್ಲಿ b 0, 1 - 1 is 0 ಆಯ್ತು. Now it is easy to expand along this row 1 ಅಥವಾ ಕಾಲಮ್ 1. ಹೆಂಗ್ ತಗೊಂಡ್ರು ಕೂಡ 2 into 0 minus of minus plus 4 which is equal to 8 ಬಂತು. ಈಗ ನಾನು a 1 b ಗೆ ಇದು 0 ಇದೆ ಆಪ್ಷನ್, ಇದಲ್ಲ. a 1 b ಗೆ 0 ಕೊಟ್ಟರೆ ನಂಗೆ 8 ಬರಬೇಕು. ಆಪ್ಷನ್ 2 ನೋಡಿ, ಆಪ್ಷನ್ 2 ನಲ್ಲಿ 1 + 1 square plus 0 which is equal to 2. This is not the answer. ಆಪ್ಷನ್ 3 ನೋಡಿ, 1 + 1 + 0 whole square, that is 2 square which is not equal to is equal to 4 which is not equal to 8. That is not the answer. ಆಪ್ಷನ್ 4 ಅಲ್ಲಿ 1 + 1 + 0 whole cube, that is 2 cube which is equal to 8 ಬಂತು. ಹಾಗಾಗಿ answer is option 4. a equals 1, b equals 0 ಕೊಟ್ಟಾಗ given determinant becomes 8. Also option 4 gives 8. ಆದ್ರಿಂದ you can conclude that option 4 is the right choice. So ಈ ತರ ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ಸ್ ಬಂದಾಗ you can choose the values. a equals 1, b equals 0, c equals 1 ಅಥವಾ a equals b equals 1 ತಗೊಂಡು c -1, ಅದು ನಿಮ್ಮ ಚಾಯ್ಸ್. ಹೀಗೆ ಮಾಡಬೇಕು ಅಂತಿಲ್ಲ. ಸೊ ಕೆಲವು ಯಾವ್ದು ಈಸಿ ಆಗುತ್ತೆ ಅದನ್ನ ನೀವು ಮಾಡ್ಬೋದು ನೋಡ್ಕೊಂಡು. ಸೊ ಆಲ್ಟರ್ನೇಟಿವ್ ಬಿಕಮ್ ಅಂತ ಕೊಟ್ಟಿದೆ ನೋಡಿ, a1 b 0 ಕೊಟ್ರೆ ಮೊದಲನೇ 0, 2, 4, 8. ಸೊ 4 is the correct answer. ನೆಕ್ಸ್ಟ್ 1 log a to base b, ಇದು ಮ್ಯಾಟ್ರಿಕ್ಸ್. 1 log b to base a, ಇಲ್ಲಿ 1 ಇದೆ. ದೆನ್ ಡಿಟರ್ಮಿನೆಂಟ್ a is equal to, ಸೊ ಇಲ್ಲಿ ನಾನೇನ್ ಮಾಡ್ತೀನಿ, I have to find the determinant of a. Just let me expand, that is 1 into 1 minus log b to base a into log a to base b. ಇಲ್ಲಿ 1 ಇದೆ, ಮೈನಸ್ ನೋಡಿ ಚೇಂಜ್ ಆಫ್ ಬೇಸ್ ಅಥವಾ log b by log a ಆಯ್ತಿದ್ದು ಚೇಂಜ್ ಆಫ್ ಬೇಸ್ ರೂಲ್, ಅಥವಾ log a to some base by log b ಆಯ್ತು. ಸೊ log b ಮತ್ತೆ log a ಕ್ಯಾನ್ಸಲ್ ಆಗುತ್ತೆ. ಸೊ 1 minus 1 which is equal to 0 here. ಡೈರೆಕ್ಟ್ ಕ್ವಶನ್ ಇದು, ಎಕ್ಸ್ಪ್ಯಾಂಡ್ ಮಾಡಿ ಫೈಂಡ್ ಔಟ್ ಮಾಡೋದು. ಬಟ್ ಲಾಗರಿಥಮಿಕ್ ಫಾರ್ಮುಲಾಸ್ ಗೊತ್ತಿದ್ರೆ ಮಾತ್ರ ನಮಗೆ ಇಲ್ಲಿ ಆನ್ಸರ್ ಮಾಡೋಕ್ಕಾಗತ್ತೆ. ಆಪ್ಷನ್ 1 ಇಸ್ ದ ರೈಟ್ ಚಾಯ್ಸ್. The constant term in the expansion of determinant of 3x plus 1, 2x minus 1, x plus 2, 5x minus 1, 3x plus 2, x plus 1, 7x minus 2, 3x plus 1, 4x minus 1. CET 2019 ಅಲ್ಲಿ ಬಂದಿರೋಂಥ ಪ್ರಶ್ನೆ ಇದು. ಕಾನ್ಸ್ಟೆಂಟ್ ಟರ್ಮ್ ಫೈಂಡ್ ಔಟ್ ಮಾಡಬೇಕು. ಇದೆಲ್ಲ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಒಂದು ಕಾನ್ಸ್ಟೆಂಟ್ ಟರ್ಮ್ ಬರುತ್ತಲ್ಲ ಅದೇನು ಅಂತ. ನಮಗೆ ಕಾನ್ಸ್ಟೆಂಟ್ ಟರ್ಮ್ ಇಸ್ ನಥಿಂಗ್ ಬಟ್ ಎಕ್ಸ್ ಇಲ್ಲದೆ ಇರೋ ಟರ್ಮು, ಅಬ್ಸಲ್ಯೂಟ್ ಟರ್ಮ್ ಅಂತೀವಿ. ಅಲ್ಲಿ ಎಕ್ಸ್ ಅನ್ನೋದು ಇರಲ್ಲ, ವೇರಿಯಬಲ್ ಇರಲ್ಲ. ಅಲ್ಲಿಗೆ ಎಕ್ಸಿಗೆ ನಾನು 0 ಕೊಟ್ಕೊಳ್ತೀನಿ. ಎಕ್ಸಿಗೆ 0 ಕೊಟ್ರೆ ದಿಸ್ ಡಿಟರ್ಮಿನೆಂಟ್ ಬಿಕಮ್ಸ್ 1 -1 2 -1 2. ನೋಡಿ ಎಕ್ಸ್ ಇದೆಲ್ಲ ಡಿಟರ್ಮಿನೆಂಟ್ ಅಲ್ಲಿ ಎಕ್ಸಿಗೆ 0 ಕೊಡ್ತಾ ಹೋಗಿ. ಆಮೇಲೆ 1 ಬಂತು, -2 ಬಂತು, 1 ಬಂತು, ಮತ್ತೆ -1 ಬಂತು. ಸೊ ಐ ಆಮ್ ಗಿವಿಂಗ್ x equals 0 in this determinant. x 0 1, ಇಲ್ಲಿ 2x 0 ಕೊಟ್ರೆ -1, x 0 ಕೊಟ್ರೆ 2, ಇಲ್ಲಿ 5x 0 ಕೊಟ್ರೆ -1, 3x 0 ಕೊಟ್ರೆ 2, x 0 ಕೊಟ್ರೆ 1, ಇಲ್ಲಿ ನೋಡಿ -2, ಇಲ್ಲಿ 1 ಬರುತ್ತೆ, ಇಲ್ಲಿ -1. ಸೊ ಅದೇ ಇಲ್ಲಿ ಬರ್ಕೊಂಡಿರೋದು. ಸೊ ನೌ ಯು ಕ್ಯಾನ್ ಎಕ್ಸ್ಪ್ಯಾಂಡ್ ದಿಸ್ ಡಿಟರ್ಮಿನೆಂಟ್. ಅಲ್ಲಿಗೆ ಎಷ್ಟು ಬರುತ್ತೆ ಅದೇನೆ ನಮಗೆ ರಿಕ್ವೈರ್ಡ್ ಆನ್ಸರ್. 1 into -2 -1
ಪ್ಲಸ್ 1 ಆಯಿತು, 1 ಪ್ಲಸ್ 2 ಪ್ಲಸ್ 2 ಮೈನಸ್ 1 plus 4. So minus 3 plus 3 plus 6. 4 minus 1, 3. 3 2s are 6. So 3 3 cancel aito. Answer is 6 here, which is in option C. By giving x equals 0 and then expanding the obtained determinant, we'll get the value, that is constant term of the expansion, as 6. The universe of the matrix. So idu kuda CET 19 bandira question. The universe of the matrix intara kottaga namge bere ಏನು ದಾರಿ ಇಲ್ಲ, ಮಲ್ಟಿಪ್ಲೈ ಮಾಡಿದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರಬೇಕು. ಆ ಥರ ಚೆಕ್ ಮಾಡ್ಕೊಳ್ಳೋದೇ ಸುಲಭ ಆಗುತ್ತೆ. ಯಾಕೆಂದರೆ ಎ ಯೂನಿವರ್ಸ್ ಈಸ್ ಈಕ್ವಲ್ ಟು ಅಡ್ಜಾಯಿಂಟ್ ಎ ಬೈ ಡಿಟರ್ಮಿನೆಂಟ್ ಎ. ಈ ಫಾರ್ಮುಲಾ ಅಪ್ಲೈ ಮಾಡ್ಬೇಕು ನಾವು. ಇದನ್ನ ಮಾಡೋ ಹೊತ್ತಿಗೆ ತುಂಬ ಲೆಂತಿ ಕ್ವಶನ್ ಇದು. ಯು ನೋ ದಿಸ್ ಈಸ್ ಆಲ್ಮೋಸ್ಟ್ 5 ಮಾರ್ಕ್ಸ್ ಕ್ವಶನ್ ಅಲ್ಲಿ ನಾವು ಸಿಮಿಟ್ರಿಕ್ this linear equations solution of system of linear equations ಅದನ್ನ ಮಾಡಬೇಕಾದ್ರೆ ಮಾಡ್ತಿದ್ವಿ. a universe equals adjoint a by determinant a. Instead of that one I will go with these alternatives. 2 5 0 0 1 1 minus 1 0 3 ಇದೆ. ಸೊ 1 by 1 ಹೋಗ್ಬಿಡೋಣ, ಅದೇ ಸುಲಭ. 3 minus 15 5 ಈ ತರ ಕೇಳ್ಬಿಟ್ಟಿದ್ದಾರೆ. ಇಲ್ಲಾಂದ್ರೆ ನಾವು ಪೂರ್ತಿ ಎಲ್ಲ ಇನ್ವರ್ಸ್ ಫೈಂಡ್ ಔಟ್ ಮಾಡ್ತಾ ಕೊಡೋಕ್ಕಾಗಲ್ಲ. 6 minus 2 1 minus 5 and 2. ಸೊ ನೋಡಿ 2 3s are 6 minus 5 plus 0 15 30, that is minus 30 plus 6 30 plus 0 5 10 minus 10 plus 0. ಫಸ್ಟ್ ರೋ ಫಸ್ಟ್ ಕಾಲಮ್ ಮಾಡಿದೆ ಅಲ್ವಾ, ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಥರ್ಡ್ ಕಾಲಮ್ ಮಾಡಿದೆ. ಈಗ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಮಾಡಿದ್ರೆ 0 minus 1 plus 1, ಆಮೇಲೆ plus 15 plus 6 minus 5. ಸರಿ ಇದೆಯಾ? ಸೆಕೆಂಡ್ ರೋ second column, 0 into minus 15 is 0 here, 0 ಇಲ್ಲಿ 1 into 6 ಆಮೇಲೆ 1 into minus 5 ಆಮೇಲೆ ಲಾಸ್ಟ್ 0 minus 2 plus 2. ಥರ್ಡ್ ರೋ ಫಸ್ಟ್ ಕಾಲಮ್, that is minus 3 0 plus 3 minus 1 into minus 15 is plus 15 plus 0 minus 15 ಆಮೇಲೆ minus 5 plus 0 plus 6. So when you simplify this you will get 1 0 0 0 1 0 0 0 1 here. So ಅಲ್ಲಿಗೆ this is A into B is equal to I ಬಂತು. So ಅಲ್ಲಿಗೆ B is nothing but A inverse. I have taken option A ಜೊತೆ ಇದನ್ನು ಮಲ್ಟಿಪ್ಲೈ ಮಾಡಿದ್ದೆ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂದಿತ್ತು. ಹಾಗಾಗಿ option A is the universe of the given matrix. So this is the only way and easy way when the universe of 3x3 matrix has been asked. ಕೇಳ್ಬಿಟ್ಟಿದ್ದಾರೆ. ಈಗ ನಾವು ಶಾರ್ಟ್ ಕಟ್ ಅನ್ಕೋತಿರ್ತೀವಿ ನೋಡಿ, ಈ ತರ ಟೈಮಲ್ಲಿ ಬೇರೆ ದಾರಿನೇ ಕಾಣಿಸಲ್ಲ, ಈ ತರನೇ ಮಾಡ್ಬೇಕಾಗುತ್ತೆ. ಟೈಮ್ ಕನ್ಸ್ಯೂಮಿಂಗ್. ಇಲ್ಲೆಲ್ಲಾರು ಟೈಮು ಬೇರೆ ಕಡೆ ಯಾವ್ದಾದ್ರು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಉಳಿದಿದ್ರೆ ಅದನ್ನ ಇಲ್ಲಿ ಯುಟಿಲೈಸ್ ಮಾಡ್ಕೋಬೇಕಷ್ಟೆ. Answer is A. If A is any square matrix of order 3 cross 3,
then determinant of 3a is equal to 3 into determinant a, 1 by 3 into determinant a, 27 into determinant a, 9 into determinant a. ಇಲ್ಲಿ ಏನಾಗುತ್ತೆ ಅಂದ್ರೆ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಇಂಪಾರ್ಟೆಂಟ್ ಆಗುತ್ತೆ ಡಿಟರ್ಮಿನೆಂಟ್ ಮಾಡಬೇಕಾದ್ರೆ. ಸೊ ನಾನು ಬಿಗಿನಿಂಗ್ ನಲ್ಲಿ ಕೆಲವು ಕೀ ನೋಟ್ಸ್ ಅಂತ ಹೇಳಿದ್ದೆ ನಿಮಗೆ. ಯು ಕ್ಯಾನ್ ರೀಕಾಲ್ ದಟ್ determinant of ka is equal to k to the power of n into a, where n is the order of determinant a, where n is the order of determinant a. ಈಗ ಡಿಟರ್ಮಿನೆಂಟ್ ಆಫ್ ಕೆ ಐ ಇದ್ರೆ ಇದು ಸುಮ್ಮನೆ ಒಂದು ನೋಟ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಕೆ ಎನ್ ಕೆ ಟು ದಿ ಪವರ್ ಆಫ್ ಎನ್ ಇಂಟು ಐ ಅಂದ್ರೆ ಡಿಟರ್ಮಿನೆಂಟ್ ಆಫ್ ಕೆ ಐ ಅಂತ ಇತ್ತು ಅಂದ್ರೆ ಕೆ ಟು ದಿ ಪವರ್ ಆಫ್ ಎನ್ ಅಂತ ಬರಿಬೇಕು. ಈಗ ಯೂಸಿಂಗ್ ದಿಸ್ ಕಾನ್ಸೆಪ್ಟ್ ನಾನು ಏನು ಮಾಡ್ಬೋದು, ಡಿಟರ್ಮಿನೆಂಟ್ ಆಫ್ 3a ಬೇಕು ಅಂದ್ರೆ ಕೆ ಅಂದ್ರೆ ಇಲ್ಲಿ 3, ಕೆ ಟು ದಿ ಪವರ್ ಆಫ್ ಎನ್ 3 ಟು ದಿ ಪವರ್ ಆಫ್ ಎನ್, ವೇರ್ ಎನ್ ಇಸ್ ದ ಆರ್ಡರ್ ಆಫ್ ಡಿಟರ್ಮಿನೆಂಟ್ ಎ ಅಂದ್ರೆ 3 ಕ್ಯೂಬ್ ಆಯಿತು, ಇಂಟು ಡಿಟರ್ಮಿನೆಂಟ್ ಆಫ್ ಎ ವಿಚ್ ಈಸ್ 27 into determinant of a. So option 3 is the correct choice. So note down the formulas that will help you. So again ನಾವು ಹೆಚ್ಚು ಪ್ರಶ್ನೆಗಳು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಇದೆಲ್ಲ ಹಿಂದೆ ಬಂದಿರೋ ಅಂತದ್ದೇ. So that you will have an idea what kind of questions you can expect in the CET examination. So A is any square matrix of order 3, determinant of 3 is 3 cube into determinant of A. ಇದನ್ನು ನೋಟ್ ಮಾಡಿರಿ, ನೆಕ್ಸ್ಟ್ ಬೇಕಾಗತ್ತೆ ಅನ್ನೋ ಕಾರಣಕ್ಕೆ. ಸೊ ರೀಕಾಲ್ ಮಾಡೋಕ್ಕೆ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ ಈಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಟು ದಿ ಪವರ್ ಆಫ್ ಎನ್ ಮೈನಸ್ 1. ಆಮೇಲೆ ಡಿಟರ್ಮಿನೆಂಟ್ ಆಫ್ ಎ ಯೂನಿವರ್ಸ್ ಈಸ್ ಈಕ್ವಲ್ ಟು 1 ಬೈ ಡಿಟರ್ಮಿನೆಂಟ್ ಎ ಹೇಳಿದ್ದೆ ಬಿಗಿನಿಂಗ್ ನಲ್ಲಿ. ಸೊ ನೋಟ್ ದಿಸ್. ನೆಕ್ಸ್ಟ್ ನೋಡಿ ಅದೇ ತರಹ ಕ್ವಶನ್. ಲೆಟ್ ಎ ಬಿ ದ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಕ್ರಾಸ್ 3, ದೆನ್ ಡಿಟರ್ಮಿನೆಂಟ್ ಆಫ್ 5a. ನೋಡಿ CET 18 ಮತ್ತೆ ಅದೇ ಪ್ರಶ್ನೆ ಕೇಳಿದಾರೆ, ಅದೇ ಕಾನ್ಸೆಪ್ಟ್ 12 ಅಲ್ಲಿ ಏನ್ ಬಂದಿತ್ತು ಅದೇ ಕಾನ್ಸೆಪ್ಟ್. ಹಾಗಾದ್ರೆ ಇಲ್ಲಿ 5 ಕ್ಯೂಬ್ ಇಂಟು ಡಿಟರ್ಮಿನೆಂಟ್ ಎ ಆಗ್ಬೇಕಲ್ವಾ. ಡಿಟರ್ಮಿನೆಂಟ್ ಆಫ್ ಕೆ ಎ is equal to k to the power of n into determinant of a, where n is the order of the determinant. So 5a ಇದೆ ಇಲ್ಲಿ, ಡಿಟರ್ಮಿನೆಂಟ್ ಆಫ್ 5a ಅಂದ್ರೆ 5 ಕ್ಯೂಬ್ ಇಂಟು ಡಿಟರ್ಮಿನೆಂಟ್ ಆಫ್ a. 5 ಕ್ಯೂಬ್ ಅಂದ್ರೆ 125 ಇಂಟು ಡಿಟರ್ಮಿನೆಂಟ್ ಆಫ್ a, which is in option B. Yes. If A is a matrix of order 3 such that A into adjoint A is equal to 10 into identity matrix, A into adjoint A is 10 into I, then determinant of adjoint A is equal to. So determinant of adjoint A ಗೆ ನಂಗೆ ಒಂದು ಫಾರ್ಮುಲಾ ಗೊತ್ತು, ಏನದು determinant of A to the power of n minus 1 ಅಂತ. ಸೊ ನೋಡೋಣ ಇಲ್ಲಿ ಏನಾಗುತ್ತೆ ಅಂದ್ರೆ A into adjoint A is equal to determinant of A into I. ಇದು ಒಂದು ಫಾರ್ಮುಲಾ. ಇದು ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎಗೆ. ಇಲ್ಲಿ A into adjoint A ಅಂದ್ರೆ ಡಿಟರ್ಮಿನೆಂಟ್ ಆಫ್ A into I. ಅಲ್ಲಿಗೆ 10i ಅಂತ ಅವರೇ ಕೊಟ್ಟಿದ್ದಾರೆ. ಇಲ್ಲಿ A into adjoint A is equal to determinant of A into I ಅನ್ನೋದು ಫಾರ್ಮುಲಾ. ಬಟ್ ಇಲ್ಲಿ ಇನ್ ದಿಸ್ ಕೇಸ್ A into adjoint A is equal to 10 into I ಅಂತ ಕೊಟ್ಟಿರೋದ್ರಿಂದ ಡಿಟರ್ಮಿನೆಂಟ್ ಆಫ್ A is equal to 10. ಕಂಪೇರ್ ಮಾಡಿ ಎರಡನ್ನು. A ಇಂಟು ಅಡ್ಜಾಯಿಂಟ್ ಎ ಇದೆ, ಇಲ್ಲೂ A ಇಂಟು ಅಡ್ಜಾಯಿಂಟ್ ಎ ಇದೆ, ಇಲ್ಲೂ I ಇದೆ, ಇಲ್ಲೂ I ಇದೆ. ಸೊ ಡಿಟರ್ಮಿನೆಂಟ್ ಎ ಮಸ್ಟ್ ಬಿ ಈಕ್ವಲ್ ಟು 10. ಆದರೆ ನನಗೆ ಕೇಳಿರೋದೇನು, ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ. ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಅಂದರೆ 10 ಟು ದಿ ಪವರ್ ಆಫ್ ಎನ್ ಅಂದರೆ ಆರ್ಡರ್ ಆಫ್ ದ
determinant 3 minus 1, which is 10 square. Answer is 100. Option 3. So ಈ ಫಾರ್ಮುಲಾ ಯಾವುದು ಅಂತ ಗೊತ್ತಾಯ್ತು ನಿಮಗೆ. ಡಿಟರ್ಮಿನೆಂಟ್ ಆಫ್ a to the power of n minus 1. Determinant of adjoint a is equal to determinant of a to the power of n minus 1. ನೋಡಿ, ಮತ್ತೆ ಇದು ಕೂಡ ಎಲ್ಲ CET ನಲ್ಲಿ ಈ ಕಾನ್ಸೆಪ್ಟ್ಗಳು, ಅಡ್ಜಾಯಿಂಟು, ಡಿಟರ್ಮಿನೆಂಟು, ಈ ರಿಲೇಷನ್ಗಳೇನಿದೆ ಫಾರ್ಮುಲಾಗಳು, ಅದ್ರ ಮೇಲೆ ತುಂಬಾ ಸಲ ಪ್ರಶ್ನೆಗಳು ಬರ್ತಿದೆ. ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ, ಕೇಳ್ಬೋದು ಇದ್ರ ಮೇಲೆ ಅಂತ. If A is a square matrix of order 3 cross 3, then determinant of KA is equal to, so ನೋಡಿ ಸೇಮ್ ಕ್ವಶನ್ ಅಲ್ವಾ, K ಕ್ಯೂಬ್ ಇಂಟು A ಕಾನ್ಸೆಪ್ಟ್ ಈಗಿನ ಓದಿದ್ವಿ. ಸೊ ಈಸಿ ಡೈರೆಕ್ಟ್ ಆನ್ಸರ್ ಗೊತ್ತಿದೆ ಅಂದ್ರೆ ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ದ ಯೂನಿವರ್ಸ್ ಆಫ್ ದ ಮ್ಯಾಟ್ರಿಕ್ಸ್. ಸೊ ಇನ್ ದಿಸ್ ಕೇಸ್ ಇಲ್ಲಿ ಇದು ಡಯಾಗನಲ್ ಮ್ಯಾಟ್ರಿಕ್ಸ್ ಆಗುತ್ತೆ. ನೋಡಿ, ದ ಯೂನಿವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಎ is equal to 2 0 0 0 3 0 0 0 4. ಅಲ್ಲಿಗೆ ದ ಯೂನಿವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಎ is equal to ದ ಯೂನಿವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಎ ಅಂತ ಬಂದಾಗ ನೋಡಿ, ಎ ಅನ್ನೋದು ಡಯಾಗನಲ್ ಮ್ಯಾಟ್ರಿಕ್ಸ್ ಆಗಿದ್ದು A 0 0 0 B 0 0 0 C ಈ ತರ ಇತ್ತಂದ್ರೆ A is equal to ಅಥವಾ A ಯೂನಿವರ್ಸ್ is equal to 1 by A 0 0 0 1 by B 0 0 0 1 by C. ನೋಟ್ ಮಾಡ್ಕೊಳ್ಳಿ ಇದು. ಆದ್ರಿಂದ ಇಲ್ಲಿ 2 3 4 ಇದೆಲ್ಲ, ಇಟ್ ಈಸ್ A ಯೂನಿವರ್ಸ್ is obtained by taking the reciprocal of the diagonals 1 by 2 1 by 3 1 by 4. That is option 4 is the universe of the given matrix. Replacing every diagonal entry by its reciprocal ಅಂತಿದೆ. Solution A universe is equal to replacing every diagonal entry by its reciprocal, we can obtain A universe. A into adjoint A ಏನಾಗುತ್ತೆ? How to find this? 1 minus 2 2 0 2 minus 3 3 minus 2 4. Then A into adjoint A is equal to, ಸೊ ಫಾರ್ಮುಲಾಗಳು ನಾವು ನೋಡಿದ್ವಿ ಎ ಇಂಟು ಅಡ್ಜಾಯಿಂಟ್ ಎಗೆ ಏನಾಗುತ್ತೆ ಅಂತ. ಸೊ ಲೆಟ್ ಅಸ್ ಯೂಸ್ ದಟ್ ಅಂಡ್ ಫೈಂಡ್ ದ ಯು ಕ್ಯಾನ್ ಫೈಂಡ್ ಈಸಿಲಿ ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಎ ಅಂಡ್ ದೆನ್ ವಿ ಕ್ಯಾನ್ ಆನ್ಸರ್ ದಿಸ್. ನೋಡಿ, ಎ ಇಂಟು ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಎ ಇಂಟು ಐ. ವಿ ಯೂಸ್ಡ್ ದಿಸ್ ಆಲ್ಸೋ. ಹಾಗಾದ್ರೆ ಎ ಇಂಟು ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು ಅಂದ್ರೆ ಈಗ ನನಗೆ ಡಿಟರ್ಮಿನೆಂಟ್ ಎ ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಈಗ ಡಿಟರ್ಮಿನೆಂಟ್ ಎ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಇಲ್ಲಿ ಮೇಲ್ಗಡೆ ಕೊಟ್ಟಿದಾರಲ್ಲ ಡಿಟರ್ಮಿನೆಂಟ್ ವ್ಯಾಲ್ಯೂ, ಅದನ್ನ ತಗೋಬೇಕಾಗತ್ತೆ. ಸೊ ಅಂದ್ರೆ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ನಾನು ಡಿಟರ್ಮಿನೆಂಟ್ ತಗೋತೀನಿ. ಈಗ 1 ಇಂಟು 4 2 8 ಮೈನಸ್ 6 ಆಯ್ತು, ಮೈನಸ್ ಆಫ್ ಮೈನಸ್ ಪ್ಲಸ್ 2 ಆಯ್ತು. ನೋಡಿ ಇಲ್ಲಿ ಎಕ್ಸ್ಪ್ಯಾಂಡ್ ಅಲಾಂಗ್ ರೋ 1 ಅಥವಾ ಕಾಲಮ್ 1 ಯಾವ್ದಾದ್ರು ಮಾಡ್ಬೋದು. ಆಮೇಲೆ 0 ಇಂಟು 4 0 ಮೈನಸ್ ಆಫ್ ಮೈನಸ್ ಪ್ಲಸ್ 9 ಪ್ಲಸ್ 2 ಇಂಟು 0 ಮೈನಸ್ 6. ಸೊ ದಟ್ ಈಸ್ 2 ಹಿಯರ್, 18 here and minus 12 here. ಅಲ್ಲಿಗೆ 8 ಬಂತು. ಸೊ ನನಗೆ A ಇಂಟು ಅಡ್ಜಾಯಿಂಟ್ A is equal to determinant A into I ಅಂತ ಇದೆ. Determinant A is 8 here into identity matrix. That is I have to get 8 0 0 0 8 0 0 0 8. Identity matrix ಅನ್ನ 8 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಬರೋದು 8 0 0 0 8 0 0 0
8 ಅಂತ. ಅಲ್ಲಿಗೆ ಆಪ್ಷನ್ 1 ಸರಿಯಾದ ಉತ್ತರ ಆಯಿತು. If A is 2 cross 2 matrix and determinant of A equals I, then adjoint of A, determinant of adjoint of A is equal to. So ಇದಕ್ಕೂ ಫಾರ್ಮುಲಾ ಇದೆ, you can recall. Determinant of adjoint A is equal to determinant of adjoint A to the power of n minus 1, which is nothing but determinant of adjoint A to the power of n minus 1. But determinant of adjoint ಅಂದ್ರೆ determinant of A ಆಗುತ್ತೆ to the power of n minus 1, which is nothing but determinant A. So determinant A ಇಲ್ಲಿ 5 ಇದೆ, ಆದ್ರಿಂದ ಇದಕ್ಕೆ ಆನ್ಸರು 5 ಆಯಿತು. ಯಾಕೆ ನನಗೆ ಇಲ್ಲಿ determinant of adjoint A is equal to determinant of A to the power of n minus 1 ಆದರೆ n is equal to 2, ಇಲ್ಲಿ order is 2 cross 2, that is 2 minus 1, which is equal to determinant A. So ಹಾಗಾಗಿ ಡೈರೆಕ್ಟ್ ಆಗಿ determinant of adjoint A becomes determinant of A here. So you get 2 ಅಂತ ಕೊಟ್ಟರೆ n ಗೆ will get determinant A which is equal to 5. Option 1 is the right choice. A ಇದೆ, B ಇದೆ, ಮತ್ತೆ B ಟ್ರಾನ್ಸ್ಪೋಸ್. ಈ ಪ್ರಾಡಕ್ಟ್ ಆಫ್ ದಿಸ್ ಮ್ಯಾಟ್ರಿಸೀಸ್ ನ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನು ಅನ್ನೋದು ಪ್ರಶ್ನೆ ಇರೋದು. ಈಗ ನೋಡಿ, A B B ಟ್ರಾನ್ಸ್ಪೋಸ್ ಇದ್ರದ್ದು ಡಿಟರ್ಮಿನೆಂಟ್ ವ್ಯಾಲ್ಯೂಸ್ ಬೇಕು ನನಗೆ. ಅಲ್ಲಿಗೆ ದಿಸ್ ಇಸ್ ನಥಿಂಗ್ ಬಟ್ ಡಿಟರ್ಮಿನೆಂಟ್ A, ಡಿಟರ್ಮಿನೆಂಟ್ B, ಡಿಟರ್ಮಿನೆಂಟ್ ಆಫ್ B ಟ್ರಾನ್ಸ್ಪೋಸ್. ಬಟ್ ಡಿಟರ್ಮಿನೆಂಟ್ ಆಫ್ B ಮತ್ತೆ ಡಿಟರ್ಮಿನೆಂಟ್ ಆಫ್ B ಟ್ರಾನ್ಸ್ಪೋಸ್ ಎರಡು ಸೇಮ್ ಆಗುತ್ತೆ. ಅಲ್ಲಿಗೆ determinant of A, determinant of B into determinant of B ಬರುತ್ತೆ. That is determinant of A into determinant of B ಸ್ಕ್ವೇರ್ ಆಗುತ್ತೆ. determinant of B ನು ಒಂದೇ, determinant of B ಟ್ರಾನ್ಸ್ಪೋಸು ಒಂದೇ. ಅಲ್ಲಿಗೆ determinant of A ಅಂದ್ರೆ ನೋಡಿ 2 minus 12 ಆಯ್ತು. determinant of B ಸ್ಕ್ವೇರ್ ಅಂದ್ರೆ 4 plus 1 ಹೋಲ್ ಸ್ಕ್ವೇರ್ ಆಯ್ತು. ಅಲ್ಲಿಗೆ ನನಗೆ 2ರಲ್ಲಿ 12 ಅಂದ್ರೆ minus 10 ಆಯ್ತು. ಇದು 4 plus 1 5 ಸ್ಕ್ವೇರ್ ಅಂದ್ರೆ 25, which is minus 250. So product of this determinant of AB is determinant A, determinant B. Product of matrix AB ಇದಲ್ಲ, ಅದರ determinant AB ತಗೊಂಡ್ರೆ determinant A into determinant B ಅನ್ನೋದು ಫಾರ್ಮುಲಾ. ಇಲ್ಲಿ 3 determinant ಇದ್ರು you can extend the formula, and determinant of B is equal to determinant of B transpose, whereas determinant of B ಇನ್ವರ್ಸ್ ಇದ್ದಿದ್ರೆ 1 by determinant of B ಆಗ್ತಾ ಇತ್ತು. ಇದು ಸಪ್ರೇಟ್, ಇದು ದಿಸ್ ಇಸ್ ಡಿಫರೆಂಟ್. ಆಮೇಲೆ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿದ್ದೀನಿ, ಮಾಡಿಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ರಿಕ್ವೈರ್ಡ್ ವ್ಯಾಲ್ಯೂ minus 250 ಬಂತು. CET 2019 ಅಲ್ಲಿ ಬಂದಿರೋ ಪ್ರಶ್ನೆ ನೋಡಿ. Next, if x comma y comma z belong to R, CET 18 ಅಲ್ಲಿ, then the value of the determinant 5 to the power of x plus 5 to the power of minus x whole square. ಇಲ್ಲಿ ನೋಡಿ ಅದೇ ನೆಗೆಟಿವ್ ಸೈನ್ ಇದೆ. 5 to the power of x minus 5 to the power of minus x whole square 1 ಅಂತ ಇದೆ. 6 to the power of x plus 6 to the power of minus x whole square ಇಲ್ಲಿ ನೆಗೆಟಿವ್ ಸೈನ್, ಮತ್ತೆ ಇಲ್ಲಿ 7 to the power of x plus 7 to the power of minus x whole square ಅದರ ನೆಗೆಟಿವ್ ಸೈನ್ ಇಲ್ಲಿದೆ. ಸೊ ಆಪ್ಷನ್ಸ್ 10, 12 ಮತ್ತೆ 1, 0 ಇದೆ. XY ಆರ್ ರಿಯಲ್ ನಂಬರ್ಸ್. ಸೊ ನಾವೇನ್ ಮಾಡ್ಬೋದು, ಎಕ್ಸ್ಪ್ಯಾಂಡ್ ಮಾಡ್ಬೋದಾ ಇದನ್ನ ನೋಡಿ. ಎಕ್ಸ್ಪ್ಯಾಂಡ್ ಮಾಡಿ ಆಡ್ ಮಾಡಿದ್ರೆ ಯಾವ್ದಾದ್ರು ನಮಗೆ
ಸೇಮ್ ರೋ ಅಥವಾ ಸೇಮ್ ಕಾಲಮ್ ಬರುತ್ತಾ ಕಾಮನ್ ತೆಗೆದ್ರೆ ಅನ್ನೋದನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಅದು ಒಂದು ವೇ. ಅದರ್ವೈಸ್ ವಿ ಕ್ಯಾನ್ ಗೋ ಬೈ ಪುಟಿಂಗ್ ಸಮ್ ವ್ಯಾಲ್ಯೂ ಟು ಎಕ್ಸ್. ಇಲ್ಲಿ x = 0 ಅಂತ ಕೊಟ್ಟಿದ್ದಾರೆ. x = 0 ಟು ಗೆಟ್ ಎ 0 ಕಾಲಮ್. ಹಾಗಾಗಿ ಡೆಲ್ಟಾ ಇಸ್ 0 ಆಪ್ಷನ್ ಡಿ ಅಂತ ಹೇಳ್ತಿದೆ. ಹೇಗಾಗುತ್ತೆ ಅಂದ್ರೆ ಈಗ ಫಸ್ಟ್ ನೋಡಿ 5 to the power of 0 ಪ್ಲಸ್ 5 to the power of 0 ಹೋಲ್ ಸ್ಕ್ವೇರ್ ಆಯ್ತು. ಎಲ್ಲಿ? ಇಲ್ಲಿ ಮೊದಲನೇ ಎಲಿಮೆಂಟ್. ಅಲ್ಲಿಗೆ ದಿಸ್ ಈಸ್ 2 ಸ್ಕ್ವೇರ್ ಆಗ್ಬಿಡುತ್ತೆ, 4 ಆಯ್ತದೆ. ಅದನ್ನ ಬಿಡಿ. ಇಲ್ಲಿ ನೋಡಿ ಈ ತಗೊಳ್ಳಿ ನೆಕ್ಸ್ಟ್. ಅಂದ್ರೆ ಸೆಕೆಂಡ್ ಕಾಲಮ್ ಅಲ್ಲಿರೋ ಎಲ್ಲ ಎಲಿಮೆಂಟ್ ನ ತಗೊಂತಾ ಹೋದ್ರೆ 5 to the power of 0 minus 5 to the power of minus 0 whole square. 5 to the power of 0 ಅಂದ್ರೆ 1. 1 by 5 to the power of 0 ಅಂದ್ರೆ 1 by 1 whole square. That is 0 ಆಯ್ತು. ಸಿಮಿಲರ್ಲಿ ಇದು 0, ಇದು 0 ಆಯ್ತು, ಇದು 0 ಆಯ್ತು. ಅಂದ್ರೆ second column becomes 0 when a row or a column of a determinant is 0, then the value of the determinant is 0. ಹಾಗಾಗಿ given delta is 0. So put x = 0 to get the second column as 0. That is C2 will become 0. C2 0 ಆಗುತ್ತೆ. ಇದು ವ್ಯಾಲ್ಯೂ ಆಫ್ ದ x ಫೈಂಡ್ ಔಟ್ ಮಾಡಕ್ಕಿರುವಂತ ಪ್ರಶ್ನೆ. ಇಫ್ 3x x1 = 3 2 4 1 then x is equal to, ಈಗ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋದು. ಸೊ 3 minus x square is equal to 3 minus 8. ಅಲ್ಲಿಗೆ 3 ಕ್ಯಾನ್ಸಲ್ ಆಯ್ತು. minus x square equals minus 8 or x square equals 8, which implies x is equal to plus or minus root 8. Plus or minus root 8 is nothing plus or minus 2 root 2. X is equal to plus or minus 2 root 2. So you can look at the solution. Hope very clear and easy question. ಇದು ಡೈರೆಕ್ಟ್ ಕ್ವಶನ್. ನಮಗೆ ಬೋರ್ಡ್ ಎಕ್ಸಾಮ್ ಅಲ್ಲೂ 1 ಮಾರ್ಕಿಗೆ ಬರುವಂತ ಪ್ರಶ್ನೆ ಇದಷ್ಟೇ. ನೆಕ್ಸ್ಟ್ ಡೆಲ್ಟಾ ಈಸ್ ax x square 1 by y square 1 cz z square 1 ಅಂತ ಇದೆ. ಅಂದ್ರೆ ಮೊದಲನೇದು ಡೆಲ್ಟಾ. ಎರಡನೇದು ಡೆಲ್ಟಾ 1 ತಗೊಳ್ಳಿ. ಎ ಬಿ ಸಿ ಎಕ್ಸ್ ವೈ ಝೆಡ್ ಝೆಡ್ ವೈ ಝೆಡ್ ಎಕ್ಸ್ ಎಕ್ಸ್ ವೈ. ದೆನ್ ಡೆಲ್ಟಾ 1 is not equal to ಡೆಲ್ಟಾ. ರಿಲೇಷನ್ ಬಿಟ್ವೀನ್ ಡೆಲ್ಟಾ ಅಂಡ್ ಡೆಲ್ಟಾ 1 ಕೇಳಿದ್ದಾರೆ. ಡೆಲ್ಟಾ 1 equals ಡೆಲ್ಟಾ, ಡೆಲ್ಟಾ 1 equals 2 ಡೆಲ್ಟಾ ಅಂಡ್ ಡೆಲ್ಟಾ 1 is equal to ಮೈನಸ್ ಡೆಲ್ಟಾ ಅಂತ ಇದೆ. ಸೊ ಅಬ್ಸರ್ವ್ ಮಾಡೋಣ. ಮೊದಲನೇದು ನೋಡಿ ಎ ಬಿ ಸಿ ಎಕ್ಸ್ ವೈ ಝೆಡ್ ಝೆಡ್ ವೈ ಝೆಡ್ ಎಕ್ಸ್ ಝೆಡ್ ವೈ ಅಂದ್ರೆ ಎರಡನೇದು ಡೆಲ್ಟಾ 1. ಡೆಲ್ಟಾದಲ್ಲಿ ಎ ಬಿ ಸಿ ಇಲ್ಲಿ ಕಾಲಮ್ ನಲ್ಲಿ ಎಕ್ಸ್ ವೈ ಝೆಡ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ 1 ಝೆಡ್ ಸ್ಕ್ವೇರ್ 1 1 1 ಅಂತ ಇದೆ. ಸೊ ಯಾವುದನ್ನೇ ನಾವು ಆ್ಯಡ್ ಮಾಡಿದ್ರೆ ನಮಗೆ ಯಾವುದೇ ಕಾಮನ್ ಟರ್ಮು ಎರಡು ಡಿಟರ್ಮಿನೆಂಟ್ ಅಲ್ಲೂ ಬರಲ್ಲ. ಸೊ ಇಲ್ಲಿ ನೋಡಿ ಏನು ಮಾಡ್ಬೋದು ಅಂತ. ಡೆಲ್ಟಾ 1 ಅನ್ನ ಕನ್ಸಿಡರ್ ಮಾಡಿ. ಯು ಕನ್ಸಿಡರ್ ಡೆಲ್ಟಾ 1. ಮೊದಲನೇ ಕಾಲಮ್ ಅನ್ನ ಡೆಲ್ಟಾ 1 ಅಲ್ಲಿ ಮೊದಲನೇ ಕಾಲಮ್ ಅನ್ನ ಎಕ್ಸ್ ಇಂದ ಮಲ್ಟಿಪ್ಲೈ ಮಾಡಿ, ಎರಡನೇ ಕಾಲಮ್ ಅನ್ನ ವೈ ಇಂದ ಮಲ್ಟಿಪ್ಲೈ ಮಾಡಿ, ಮೂರನೇ ಕಾಲಮ್ ಅನ್ನ ಝೆಡ್ ಇಂದ ಮಲ್ಟಿಪ್ಲೈ ಮಾಡಿ. 1 2 3 ಅರ್ಥ ಆಯ್ತು ಅನ್ಕೋತೀನಿ. ಮೊದಲನೇ ಕಾಲಮು ಮಲ್ಟಿಪ್ಲೈ ಬೈ ಎಕ್ಸ್, ಸೆಕೆಂಡ್ ಕಾಲಮ್ ಬೈ ವೈ, ಥರ್ಡ್ ಕಾಲಮ್ ಬೈ ಝೆಡ್. ಅವಾಗ ಹೊರಗಡೆ 1 by x 1 by 1 1 by y 1 by z ಬರಲೇಬೇಕಾಗತ್ತೆ. ಓಕೆ, ಅವಾಗ ಡೆಲ್ಟಾ 1 ಬಿಕಮ್ಸ್ 1 by x y z. ಇಲ್ಲೇನಾಯ್ತು? ಎ ಎಕ್ಸ್ ಎಕ್ಸ್ ಸ್ಕ್ವಯರ್ ಎಕ್ಸ್ ವೈ ಝೆಡ್ ಬಂತು. ಇಲ್ಲಿ ಬಿ ವೈ ವೈ ಸ್ಕ್ವಯರ್ ಎಕ್ಸ್ ವೈ ಝೆಡ್ ಆಯ್ತು. ಸಿ ಝೆಡ್ ಝೆಡ್ ಸ್ಕ್ವಯರ್ ಎಕ್ಸ್ ವೈ ಝೆಡ್ ಆಯ್ತು. ಮೊದಲನೇ ಕಾಲಮು ಎಕ್ಸ್ ಇಂದ, ಎರಡನೇ ಕಾಲಮು ವೈ ಇಂದ, ಮೂರನೇ ಕಾಲಮು ಝೆಡ್ ಇಂದ ಮಲ್ಟಿಪ್ಲೈ ಮಾಡಿದ್ವಿ.
ಈಗ ನಾವು ಯು ಕ್ಯಾನ್ ಟೇಕ್ ದ ಟ್ರಾನ್ಸ್ಪೋಸ್ ಆಫ್ ದಿಸ್. ಇಲ್ಲಿ ಏನ್ ಮಾಡಿದ್ವಿ, ಟ್ರಾನ್ಸ್ಪೋಸ್ ತಗೊಳಕ್ ಮುಂಚೆ ಇಲ್ಲಿ ನೋಡಿ, ಇಲ್ಲಿ ಕಾಮನ್ ಬಂತು. ಕೊನೆ ರೋನಲ್ಲಿ ಕಾಮನ್ ಎಲಿಮೆಂಟ್ ಇದೆ XYZ ಅಂತ. ಆವಾಗ XYZ ಹೊರಗೆ ತೆಗೆದ್ರೆ ಹೊರಗಡೆ ಒಂದು XYZ ಇತ್ತು, ಕ್ಯಾನ್ಸಲ್ ಆಯ್ತು. ನೋಡಿ AX BY CZ X ಸ್ಕ್ವಯರ್ Y ಸ್ಕ್ವಯರ್ Z ಸ್ಕ್ವಯರ್ 1 1 1. ಈಗೇನಾಯ್ತು, AX BY CZ X ಸ್ಕ್ವಯರ್ Y ಸ್ಕ್ವಯರ್ Z ಸ್ಕ್ವಯರ್ 1 1 1 ಅಂತ ಬಂತಲ್ಲ. ಈಗ ಡೆಲ್ಟಾ 1 ಟ್ರಾನ್ಸ್ಪೋಸ್ ತಗೊಳ್ಳೋಣ. ಡೆಲ್ಟಾ 1 ಟ್ರಾನ್ಸ್ಪೋಸ್ ತಗೊಂಡ್ರೆ AX BY CZ ಬರುತ್ತಲ್ವಾ, AX BY CZ ಮೊದಲನೇ ಕಾಲಮಿಗೆ ಬರುತ್ತೆ. ಡೆಲ್ಟಾ 1 ಟ್ರಾನ್ಸ್ಪೋಸ್ ತಗೊಂಡ್ರೆ ಡೆಲ್ಟಾ 1 ಅದು. ಡೆಲ್ಟಾ 1 ಈಗ ಡಿಟರ್ಮಿನೆಂಟ್ ಆಫ್ A is equal to determinant of A transpose. ಹಾಗಾಗಿ ಡೆಲ್ಟಾ 1 is equal to, when you interchange AX BY CZ X square Y square Z square 1 1 1 ಬಂತು, which is nothing but delta. Clearly this is nothing but delta. ಅಲ್ಲಿಗೆ ನೋಡಿ, ಇಲ್ಲಿದೆ ಡೆಲ್ಟಾ, ಇದೇ ಬಂತು. ಅಲ್ಲಿಗೆ ಡೆಲ್ಟಾ 1 is equal to delta. Option B is the right choice. Interchange rows and columns in case of determinant will not alter the value of the determinant. When a row or column of a determinant is interchanged, ರೋ ಅಥವಾ ಕಾಲಮ್ ನ ಇಂಟರ್ಚೇಂಜ್ ಮಾಡಿದ್ರೆ ನಮಗೆ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಚೇಂಜಸ್ ಬೈ ಸೈನ್. ಬಟ್ ವೆನ್ ಯು ಟೇಕ್ ದ ಟ್ರಾನ್ಸ್ಪೋಸ್ ಆಫ್ ದ ಡಿಟರ್ಮಿನೆಂಟ್, ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ವಿಲ್ ನಾಟ್ ಚೇಂಜ್. ಸೊ ಹಾಗಾಗಿ ಅಲ್ಲಿ ನಾನು ಇಂಟರ್ಚೇಂಜ್ ಮಾಡ್ಕೊಂಡೆ ಅಷ್ಟೇ. Yes, if XYZ are not equal, let me repeat this question. If XYZ are not equal and XYZ not equal to 0, not equal to 1, ಇಲ್ಲಿ ಪ್ರಾಪರ್ಟೀಸ್ ಆಫ್ ಲಾಗರಿಥಮ್ ಮೇಲೆ ಮಾಡುವಂತ ಪ್ರಶ್ನೆ ಇದು. ಡಿಟರ್ಮಿನೆಂಟ್ ಆಫ್ log x, log y, log z, log 2x, log 2y, log 2z, log 3x, log 3y, log 3z ಇತ್ತು. ನಾನು ಏನ್ ಮಾಡಿದೆ ಅಂತಂದ್ರೆ, ಇಲ್ಲಿ R2 replaced by R2 minus R1 ಮಾಡಿ, R3 replaced by R3 minus R1 ಅಂತ ಮಾಡಿದಾಗ this delta becomes, ಇಲ್ಲಿ ಏನಾಗುತ್ತೆ, log 2x minus 1 ಎಕ್ಸಾಂಪಲ್ ತಗೊಂಡ್ರೆ ಸಾಕು. log 2x minus log x ಅಂದ್ರೆ log 2x by x, log m by n, which is log 2 ಆಯ್ತು. ಅದೇ ತರಹನೇ ಎಲ್ಲಾನು ಆಗುತ್ತೆ, log x, log y, log z ಹೀಗೆ ಇರಲಿ. ಈಗ log 2x minus log x ಅಂದ್ರೆ log 2, log 2y minus y ಅಂದ್ರೆ log 2, log 2z minus z ಅಂದ್ರೆ log 2 ಆಯ್ತು. ಹಾಗೆ log 3x minus log x ಅಂದಾಗ log 3, ನೆಕ್ಸ್ಟ್ ಸಿಮಿಲರ್ಲಿ log 3, log 3. ಈಗ ಎರಡನೇ ರೋ ನಲ್ಲಿ log 2, ಮೂರನೇ ರೋ ನಲ್ಲಿ log 3 ಕಾಮನ್ ಇದೆ. ಆವಾಗ log x, log y, log z ಇತ್ತು. ಇಲ್ಲಿ ನೋಡಿ 1 1 1 1 1 1 ಬಂತು. ಸೊ R2 is equal to R3. So two rows are identical. So value of the determinant is 0. So ಇದು properties of determinant. When two rows or columns of a determinant are identical, then the value of the determinant is 0. So solution is here. ನಾನು ಬರೆದು ತೋರಿಸಿದ್ನಲ್ಲ ಅದು. I heard properties of determinant ಇಲ್ಲ ಈ ಸಲ ಅಂತ, ಎಕ್ಸಾಮ್ ಇಲ್ಲ, ರೆಡ್ಯೂಸ್ ಸಿಲೆಬಸ್ ಅಂತ ಮಾಡಿದ್ರು. ಅದು ಸ್ಟಿಲ್ there are some questions in the previous years, ಹಾಗಾಗಿ I have discussed. ನೋಡಿ, if x y z all different, not equal to 0, and 1 plus x 1 1 1 1 plus y 1 1 1 plus z is equal to 0, then the value of x inverse plus y inverse z inverse, ಇದು ನಿಮಗೆ ನೆನ್ಪಿಟ್ಕೊಳ್ಳುವಂತ ಕ್ವಶನ್. 1 by x plus 1 by y plus 1 by z is equal to s2 ಅಂತ ಪ್ರಶ್ನೆ ಇರೋದು. So you can apply row operations and column operations and you can proceed to get the answer. This is given as 0. ಈಗ x equals y equals z equals 0 ಅಂತ ನಾನು ಕೊಟ್ಬಿಟ್ರೆ, ಇಲ್ಲಿ ನೋಡಿ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಎಲ್ಲ 0 ಬಂದ್ಬಿಡುತ್ತೆ. ಆಯ್ತಾ? ನನಗೆ ಬೇಕಿರೋದು
1/x plus 1/y plus 1/z. ಓಕೆ, ಸೊ ಆ ತರ ಆಗ್ಬೇಕಂದ್ರೆ ಇಲ್ಲಿ ನನಗೆ ಇದು 1 ಬರುತ್ತೆ, ಇದು 1 ಬರುತ್ತೆ, ಇಲ್ಲಿ -1 -1 -1 -3 ಬರುತ್ತೆ. ಇಲ್ಲಿ 1 1 1 ಅಂತ ಕೊಟ್ಬಿಟ್ರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗುತ್ತೆ ಅಂತ ಅದನ್ನು ಬೇಕಾದ್ರೆ ಚೆಕ್ ಮಾಡ್ಬೋದು. ಸೊ ಇದು ಸ್ಟ್ಯಾಂಡರ್ಡ್ ರಿಸಲ್ಟ್ ಎಕ್ಸಾಮ್ಗೆ ಅಂದ್ರೆ NCERT ಬುಕ್ ಅಲ್ಲಿ ಮಾಡಿರೋಂಥದ್ದು. ಸಪೋಸ್ ಇದನ್ನ ಶಾರ್ಟ್ ಕಟ್ ಅಲ್ಲಿ ಏನಾದ್ರು ಬರುತ್ತಾ ನೋಡೋಣ. ಈಗ ಸಪೋಸ್ x is equal to 1, y is equal to 1 and say z is equal to -1 ಅಥವಾ y is equal to 0 ಅಂತ ತಗೊಂಡ್ರೆ ಎಲ್ಲ ಇಲ್ಲಿ 0 ಆಗ್ಬಿಡುತ್ತೆ. ಹಂಗಾಗಿ ನಾನು ಇಲ್ಲಿ 0 ತಗೊಳಕ್ ಹೋಗಲ್ಲ. ಐ ವಿಲ್ ಟೇಕ್ x equals 1, y equals 1 and z equals -1 ತಗೋತೀನಿ. ಅವಾಗ ನೋಡಿ ಇದು 2 ಆಯ್ತು, 1 ಆಯ್ತು, 1 ಆಯ್ತು, 1 2 1 ಆಯ್ತು, ಆಮೇಲೆ 1 1 ಇಲ್ಲಿ -1 ತಗೊಂಡಿರೋದ್ರಿಂದ 0 ಆಯ್ತು. ಸೊ now if you expand along first row, this is 0 -1 here, -1 into 0 -1 plus 1 into 1 -2. So you can observe -2 ಆಯ್ತಿದು, plus 1 here and 1 -2 is -1. ಸೊ ಅಲ್ಲಿಗೆ ಆನ್ಸರ್ is -2. ಸೊ ಈಗ ಈ ವ್ಯಾಲ್ಯೂಸ್ ಕೊಟ್ರೆ ಯಾವುದು ನನಗೆ -2 ಬರುತ್ತೆ ನೋಡಿ. ಈಗ -x ಇದೆ, -y, ಇಲ್ಲಿ ನನಗೆ ಆಕ್ಚುಲಿ 1/x 1/y 1/z ವ್ಯಾಲ್ಯೂ -1 ಅಂತ ಇಲ್ಲಿದೆ ನೋಡಿ. ಆದ್ರಿಂದ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಕ್ ಹೋದ್ರೆ ಇದ್ರ ವ್ಯಾಲ್ಯೂ ಎಷ್ಟು ಅಂತ ಇಲ್ಲಿ ಏನಾದ್ರು ಬರುತ್ತಾ ನೋಡಿದ್ರೆ, ಈಗ -1 plus 1 ಆಯ್ತಿದು. ಓಕೆ, ಸೊ -1 plus 1 ಅಂತ ಆಯ್ತು. ಸೊ ಹಾಗಾಗಿ ಈ ಆನ್ಸರ್ ನನಗೆ ಹೆಲ್ಪ್ ಆಗಲ್ಲ. ಸೊ we will go by the expansion. That is applying R1 minus R3, R2 minus R2 minus R3. R1 ಅನ್ನ replace by R1 minus R3, R2 by R minus R3. ಹೀಗೆ ಮಾಡಿದಾಗ x 0 minus z 0y minus z 1 1 1 plus z is equal to 0 ಆಗುತ್ತೆ. ನೋಡಿ ಹೇಗೆ ಅಂದ್ರೆ R1 minus R3, ಇಲ್ಲಿ 1 plus x ಅಲ್ಲಿ 1 ಕಳೀರಿ, x ಬಂತು, 1 minus 1 0, 1 minus of this 1 plus z ಅಂದ್ರೆ minus z ಬಂತು. ಓಕೆ, ನೆಕ್ಸ್ಟ್ R2 minus R3 ಇದೆ. R2 minus R3 ಅಂದ್ರೆ 1 minus 1 0, 1 plus y minus 1 ಅಂದ್ರೆ ನಮಗೆ y ಉಳಿತು, 1 ಅಲ್ಲಿ 1 ಇಲ್ಲಿ ಮತ್ತೆ z ಉಳಿತು. ಸೊ ದಿಸ್ ಈಸ್ ಈಕ್ವಲ್ ಟು 0, ದಿಸ್ ಈಸ್ ಗಿವನ್. ಆಮೇಲೆ ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ R1 ಅಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಣ. ಇದು ಅವಾಗ x ಇಂಟು y ಇಂಟು 1 plus z ನೋಡಿ ಇಲ್ಲಿದೆ, y ಇಂಟು 1 plus z, x ಇಂಟು y plus yz plus z ಆಯ್ತು, minus 0 ಅದನ್ನೇನು ಬೇಕಾಗಲ್ಲ, minus z ಇಂಟು 0 minus y. ಸೊ ದಿಸ್ ಈಸ್ ಈಕ್ವಲ್ ಟು 0. ಅಲ್ಲಿಗೆ xy plus xyz plus xz ಆಮೇಲೆ ಪ್ಲಸ್ zy is equal to 0. ಆ xyz ನ ಆ ಕಡೆ ತಗೊಂಡ್ಬಿಡೋಣ. ಅಲ್ಲಿಗೆ xy plus yz plus zx is equal to xyz. ಸೊ ಡಿವೈಡೆಡ್ ಬೈ ಇಲ್ಲಿ minus xyz ಬಂತು, ಆ ಕಡೆ ಹೋದ್ರೆ ಡಿವೈಡ್ ಬೈ minus xyz. ಇಲ್ಲಿ ನನ್ಗೆ ಬೇಕಿರೋದು 1/x plus 1/y plus 1/z ಅಲ್ವಾ. ಸೊ ಐ ವಿಲ್ ಡಿವೈಡ್ ಬೈ xyz. ಅವಾಗ 1/xyz ಇಂದ ಡಿವೈಡ್ ಮಾಡಿದ್ರೆ 1/z ಬಂತು, ಇಲ್ಲಿ 1/x ಬಂತು, ಇಲ್ಲಿ ಪ್ಲಸ್ 1/y ಬಂತು, ವಿಚ್ ಈಸ್ ಈಕ್ವಲ್ ಟು -1 ಬಂತು. ಸೊ ಆಪ್ಷನ್ 4 ಇಸ್ ದ ರೈಟ್ ಚಾಯ್ಸ್. ಸೊ ಇಲ್ಲಿ ನಿಮಗೆ ಶಾರ್ಟ್ ಕಟ್ ಅಲ್ಲಿ ಏನು ಹೆಲ್ಪ್ ಆಗಲಿಲ್ಲ x ಗೆ y ಗೆ z ಗೆ ವ್ಯಾಲ್ಯೂ ಕೊಡಕ್ಕೆ. ಬಟ್ ಇಂಥ ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ಸ್ ಇದ್ದಾಗ ಯು ಕ್ಯಾನ್ ರಿಮೆಂಬರ್ ದ ರಿಸಲ್ಟ್ಸ್ ಸೊ ದಟ್ ಯು ಕ್ಯಾನ್ ರೈಟ್ ದ ವ್ಯಾಲ್ಯೂಸ್ ಡೈರೆಕ್ಟ್ಲಿ ಬೈ ಸೇವಿಂಗ್ ದ ಟೈಮ್. So recent question, CET 2019 though. If the value of the third order determinant is 16, value of the third order determinant is 16 ಅಂದ್ರೆ order of the determinant is 3 cross 3 ಅಂತ ಆಯ್ತು. Order of the determinant, if the value of third order determinant ಅಂದ್ರೆ 3 cross 3, then the value of the determinant formed by replacing each of its elements by its cofactor. ಈಗ ಯಾವುದೇ ಒಂದು ಎಲಿಮೆಂಟ್ ಅನ್ನ ಅದ್ರ ಕೋಫ್ಯಾಕ್ಟರ್ ಇಂದ ರೀಪ್ಲೇಸ್ ಮಾಡಿ ಟ್ರಾನ್ಸ್ಪೋಸ್ ಮಾಡಿದ್ರೆ ನಮಗೆ ಬರೋದು ಅಡ್ಜಾಯಿಂಟ್.
ಆದರೆ ಇಲ್ಲಿ ಏನು ಕೊಟ್ಟಿದ್ದಾರೆ, ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಫಾರ್ಮ್ಡ್ ಬೈ ರೀಪ್ಲೇಸಿಂಗ್ ಈಚ್ ಆಫ್ ದ ಎಲಿಮೆಂಟ್ಸ್ ಬೈ ಇಟ್ಸ್ ಕೋಫ್ಯಾಕ್ಟರ್. ಸೊ ಅಡ್ಜಾಯಿಂಟ್ ಎ ಅಂದ್ರೆ ಏನು, ಟ್ರಾನ್ಸ್ಪೋಸ್ ಆಫ್ ದ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ಟ್ರಾನ್ಸ್ಪೋಸ್ ಆಫ್ ದ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಈಸ್ ಅಡ್ಜಾಯಿಂಟ್ ಎ. ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಅದರ ಟ್ರಾನ್ಸ್ಪೋಸ್ ಮಾಡ್ತೀವಲ್ವಾ ಅದೇನೆ. ಸೊ ಹಾಗಾದ್ರೆ ವಾಟ್ ಈಸ್ ದ ರಿಲೇಷನ್ ನೌ, ಅಡ್ಜಾಯಿಂಟ್ ಆಫ್ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ ಹೋಲ್ ಟ್ರಾನ್ಸ್ಪೋಸ್. ಬಟ್ ನಿಮ್ಗೆ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಟ್ರಾನ್ಸ್ಪೋಸ್ ಇಸ್ ಟ್ರೂ ಇನ್ ಕೇಸ್ ಆಫ್ ಆಲ್ ಡಿಟರ್ಮಿನೆಂಟ್ಸ್. ಹಾಗಾದ್ರೆ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಏನು ಒಂದೇ, ಅಡ್ಜಾಯಿಂಟ್ ಎ ಟ್ರಾನ್ಸ್ಪೋಸ್ ನ ಕೂಡ ತಗೊಂಡ್ರು ಒಂದೇ. ಈಗ ನಂಗೆ ಬೇಕಿರೋದು ಟ್ರಾನ್ಸ್ಪೋಸ್ ಆಫ್ ದ ಕೋಫ್ಯಾಕ್ಟರ್ ಅಂದ್ರೆ ಬೈ ಡೆಫಿನೇಷನ್ ಟ್ರಾನ್ಸ್ಪೋಸ್ ಆಫ್ ಅಡ್ಜಾಯಿಂಟ್ ಎ. ಹಾಗಾದ್ರೆ ಇದ್ರದ್ದು ಅಡ್ಜಾಯಿಂಟ್ ಎ ಆಯ್ತು. ಅಲ್ಲಿಗೆ ಡಿಟರ್ಮಿನೆಂಟ್ ಆಫ್ ಎ ಟು ದಿ ಪವರ್ ಆಫ್ n ಮೈನಸ್ 1 ಇಸ್ ದ ಫಾರ್ಮುಲಾ. n ಅಂದ್ರೆ ಎಷ್ಟು, 3. ಅಲ್ಲಿಗೆ ಇದು 16 ಕೊಟ್ಟಿದ್ದಾರೆ. 16 to the power of 3 minus 1 which is 16 square. 16 square is 256. So option A is the right choice. So ಇಲ್ಲಿ question ನೋಡಿ, ಕಾನ್ಸೆಪ್ಟ್ ಗೊತ್ತಿದ್ರೆ ಟ್ರಾನ್ಸ್ಪೋಸ್ ಆಫ್ ಎ ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಈಸ್ ನಥಿಂಗ್ ಬಟ್ ದ ಅಡ್ಜಾಯಿಂಟ್ ಆಫ್ ದ ಮ್ಯಾಟ್ರಿಕ್ಸ್ ಅನ್ನೋದು ಗೊತ್ತಿದ್ಬಿಟ್ರೆ ನೀವು ಅದನ್ನ ಅಪ್ಲೈ ಮಾಡ್ಬಿಟ್ರೆ ಆಯ್ತು ಆ ಕಾನ್ಸೆಪ್ಟ್ ಅನ್ನ. ಆಮೇಲೆ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಟ್ರಾನ್ಸ್ಪೋಸ್ ಅನ್ನೋದು ಗೊತ್ತಿರಬೇಕು. ನಂಗೆ ಬೇಕಿರೋದು ಟ್ರಾನ್ಸ್ಪೋಸ್ ಆಫ್ ಅಡ್ಜಾಯಿಂಟ್ ಬಿಕಾಸ್ ಇಲ್ಲಿ ಕೊಟ್ಟಿದ್ರು replacing each element by its cofactor. ಇದು ಒಂದೇ ಆಯ್ತು ಬಿಕಾಸ್ ಡಿಟರ್ಮಿನೆಂಟ್ ಆಫ್ ಎ ಈಕ್ವಲ್ಸ್ ಡಿಟರ್ಮಿನೆಂಟ್ ಆಫ್ ಎ ಟ್ರಾನ್ಸ್ಪೋಸ್, ಈ ಕಾನ್ಸೆಪ್ಟ್. ಆಮೇಲೆ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಟು ದಿ ಪವರ್ ಆಫ್ n minus 1 ವೇರ್ n is the order of the determinant. ಸೊ ಡಿಟರ್ಮಿನೆಂಟ್ ಎ ಕೊಟ್ಟಿದ್ದಾರೆ 16 ಅಂತ, ಹಂಗಾಗಿ 16 ಸ್ಕ್ವೇರ್ ಅಂದ್ರೆ 256 ಆಯ್ತು. ಸೊ ಆಪ್ಷನ್ ಎ ಇಸ್ ದ ರೈಟ್ ಚಾಯ್ಸ್. If y plus z, z minus x, x minus y, y minus z, z plus x, y minus x, x minus y, z minus x, x plus y is equal to kyz, then k is equal to, so ನೋಡೋಣ ಏನ್ ಮಾಡ್ಬೋದು ಅಂತ. x equals y equals z equals 1 ಕೊಡಿ, ಅವಾಗ k 8 ಬರುತ್ತೆ. ಹೇಗೆ, ಸೊ ಇಲ್ಲಿ k ಇರೋದು ರೈಟ್ ಹ್ಯಾಂಡ್ ಸೈಡ್ ಏನು 0 ಆಗಲ್ಲ, x y z ಅಂತ 1 ಅಂತ ಕೊಟ್ರೆ ರೈಟ್ ಹ್ಯಾಂಡ್ ಸೈಡ್ ಅಂದ್ರೆ ಎಕ್ಸ್ಪ್ಯಾನ್ಷನ್ ಮಾಡಿದಾಗ ಏನ್ ಬರುತ್ತೆ, ಅದೇ ಇದು 2 ಬಂತು, 0 ಬಂತು, 0 ಬಂತು ನೋಡಿ, ಇದು 0 2 0 0 0 2 ಬಂತು. ಇದು ಡಯಾಗನಲ್ ಮ್ಯಾಟ್ರಿಕ್ಸ್. ಇಲ್ಲಿ ಇನ್ನೊಂದು ನೆನ್ಪಿಟ್ಕೊಳ್ಳೋಣ, ಈಗ ಡಯಾಗನಲ್ ಡಿಟರ್ಮಿನೆಂಟ್, ಡಯಾಗನಲ್ ಮ್ಯಾಟ್ರಿಕ್ಸ್ ನ ಡಿಟರ್ಮಿನೆಂಟ್ ಆದ್ರೆ ಆವಾಗ ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಈಸ್ ಒಬ್ಟೈನ್ಡ್ ಬೈ ಟೇಕಿಂಗ್ ದ ಪ್ರಾಡಕ್ಟ್ ಆಫ್ ದ ಎಲಿಮೆಂಟ್ಸ್ ಇನ್ ದ ಪ್ರಿನ್ಸಿಪಲ್ ಡಯಾಗನಲ್. ಪ್ರಾಡಕ್ಟ್ ಆಫ್ ದ ಎಲಿಮೆಂಟ್ಸ್ ಇನ್ ದ ಪ್ರಿನ್ಸಿಪಲ್ ಡಯಾಗನಲ್ ಅಂದ್ರೆ ಎ ಬಿ ಸಿ, ಎ ಇಂಟು ಬಿ ಇಂಟು ಸಿ, ದಿಸ್ ಈಸ್ ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್. ಹಾಗಾಗಿ ಇಲ್ಲಿ 2 ಇಂಟು 2 ಇಂಟು 2 ದಟ್ ಈಸ್ 8. ಸೊ ದಿಸ್ ಈಸ್ ಕೆ, ಎಕ್ಸ್ ವೈ ಝೆಡ್ ಇಲ್ಲಿ ಬಂದಿತ್ತು, ಎಕ್ಸ್ ವೈ ಝೆಡ್ ಇಸ್ ಕೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಎಕ್ಸ್ಪ್ಯಾಂಡ್ ಮಾಡಿದಾಗ 8 ಬಂತು, 8 is equal to k which is in option 4 here. Yes, the value of this determinant ಇಲ್ಲಿ ನ್ಯೂಮರಿಕಲ್ಸ್ ಇದೆ 111 374 372 371 ಅಂತ ಕಾಲಮ್ ಅಲ್ಲಿ ಇದೆ ನೋಡಿ. 111 ಮೊದಲನೇ ಕಾಲಮು, ಎರಡನೇ ಕಾಲಮು 374 372 371 1893 1892 1891 ಇದೆ. ನಮ್ಗೆ ಗೊತ್ತಾಗ್ಬಿಡುತ್ತೆ ಒಂದರಲ್ಲಿ ಯಾವ್ದಾದ್ರು ಒಂದನ್ನ ಸಬ್ಟ್ರಾಕ್ಟ್ ಮಾಡ್ತಾ ಬಂದ್ರೆ ನಾನು ನಮ್ಗೆ ಕಾಲಮ್ ಅಲ್ಲಿ ರೋ 1 ಮೈನಸ್ ರೋ 2 ಆಮೇಲೆ ರೋ 2 ಮೈನಸ್ ರೋ 3 ಈ ತರ ಮಾಡಿದಾಗ ದಿಸ್ ಬಿಕಮ್ಸ್ ಎ ಸಿಂಪಲ್ ಡಿಟರ್ಮಿನೆಂಟ್. ಸೊ ಅಲ್ಲಿಗೆ ಹೀಗೆ ಮಾಡ್ಬೋದು, ಹೀಗೆ ಮಾಡಬೇಕು ಅಂತಿಲ್ಲ, ನಿಮ್ಗೆ ಯಾವ್ದು ಕನ್ವೀನಿಯಂಟೋ ಅದು ಮಾಡ್ಬೋದು. R1 ಮೈನಸ್ R2 ಅಂಡ್ R2 ಈಸ್ ರಿಪ್ಲೇಸ್ಡ್ ಬೈ R2 ಮೈನಸ್ R3. ನೆಗೆಟಿವ್ ವ್ಯಾಲ್ಯೂಸ್ನ ಆದಷ್ಟು ಅವಾಯ್ಡ್ ಮಾಡ್ತೀವಿ. 1 ಮೈನಸ್ 1 0, ಇಲ್ಲಿ 2 ಬಂತು, 3ರಲ್ಲಿ 2 ಹೋದ್ರೆ 1, 4ರಲ್ಲಿ 2 ಹೋದ್ರೆ 2 ನೋಡಿ, ಇದೆರಡು ಕಳೆದೆ, ಇದೆರಡು ಸಬ್ಟ್ರಾಕ್ಟ್ ಮಾಡಿದೆ, ಇದೆರಡು ಮಾಡಿದೆ. ನೆಕ್ಸ್ಟ್ 1 ಮೈನಸ್ 1 0, 72 minus 71 is 1 here. ಆಮೇಲೆ 92 minus 91 is 1 here. ಅಲ್ಲ 72 minus 1 74 72 71 ಇತ್ತು,
2 minus 1 correct, 2 minus 1 here, 1 minus 1 0, ಇಲ್ಲಿ 1 371,891 ಅಂತ ಇದೆ. ಈಗ if you expand along this column 1 ಅಲ್ಲಿ expand ಮಾಡಿ, ಅವಾಗ ನೋಡಿ 0 minus 0 plus 1 into ಇಲ್ಲಿ ಇದು ಬಿಟ್ರೆ 2 minus 1 that is equal to 1 ಬರುತ್ತೆ. ಆಪ್ಷನ್ 3 ನಲ್ಲಿ ಇದೆ ನೋಡಿ 1. So R1 minus R2 minus R3 gives this. So answer is 1. Next, theta belongs to 0 to pi by 2. Then determinant of sin theta plus cosecant theta whole square, sin theta minus cosecant theta whole square 1, cos theta plus secant theta whole square, cos theta minus secant theta whole square 1, tan theta plus cot theta whole square, tan theta minus cot theta whole square and 1 ಅಂತ ಇದೆ. ಸೊ ಇಲ್ಲಿ ಏನ್ ಮಾಡೋಣ ಅಂದ್ರೆ ನಾವು ಒಂದು ವ್ಯಾಲ್ಯೂ ತಗೊಂಡ್ಬಿಡೋಣ. ಈಗ ಇದು ಥೀಟಾ ಬಿಲಾಂಗ್ ಟು 0 to pi by 2 ಈ ಇಂಟರ್ವಲ್ ನಲ್ಲಿ ಇದೆ. ಸೊ ಹಂಗಾರೆ ಥೀಟಾ ಕ್ಯಾನ್ ಬಿ 45 degrees ಆಲ್ಸೋ, ದಟ್ ಈಸ್ pi by 4. ಅವಾಗ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ನೋಡಿ, sin 45 is 1 by root 2, cosecant 45 is root 2 whole square, ಇಲ್ಲಿ 1 by root 2 minus root 2 whole square and 1 ಆಯ್ತು. Similarly cos 45 is 1 by root 2, secant 45 is root 2, cos 45 is 1 by root 2 minus root 2 whole square and 1, and tan theta plus cot theta, tan 45 1, cot 45 1, 1 plus 1 2 square, this is 2 square, again 1 minus 1 0 ಆಯ್ತಿಲ್ಲಿ, and here I have 1. But observe ಮಾಡಿ R1 is equal to R2 ಇದೆ. R1 is equal to R2. So row 1 equals row 2 means two rows are identical. Therefore the value of the determinant is 0. ಬಹಳ ಈಸಿ ಆಯ್ತು. ನೋಡಿದ್ರೆ ಕ್ವಶನ್ ನೋಡಿದ್ರೆ ದೊಡ್ಡದಾಗಿದೆ, ತುಂಬಾ ಲೆಂತಿನೇನೋ ಅಂತ ಅನ್ಸುತ್ತೆ. But by simple substitution we can find the answer in few seconds. R1 equals R2 ಆಯ್ತು. So identical, hence the value of the determinant is 0. If theta equals pi by 4, that is 45 degrees. So ಇನ್ನೊಂದು question, if 1 cos square a minus b cos square a minus c, cos square b minus a 1 cos square b minus c, cos square c minus a cos square c minus b 1 is equal to k into sin square a minus b sin square b minus c sin square c minus a, then k is equal to 1 2 minus 2 3. I have to find the value of k. So let us go by substitution here also. So let us take a equals minus 45, b is equal to 0, c is equal to 45. ಯಾಕೆ ಈ ತರ ತಗೋತೀವಿ ಅಂದ್ರೆ ಅಟ್ಲೀಸ್ಟ್ ಕೆಲವು ಕಡೆ ಇದು 0 ಆದ್ರೆ ನಮಗೆ ಸಿಂಪಲ್ ಆಗುತ್ತೆ. ಈಗ ನೋಡಿ 1 ಇಲ್ಲಿದೆ ಮೊದಲನೇದು, ಯು ಕ್ಯಾನ್ ಅಬ್ಸರ್ವ್ ಫಸ್ಟ್ leading entry is 1 here. When you take a equals minus 45 and b is equal to 0, cos 45 is 1 by root 2, 1 by root 2 whole square ಅಂದ್ರೆ 1 by 2 ಆಯ್ತು. ಹಾಗೆ a minus c ಇದೆ, a minus 45 c minus 45 ಅಂದ್ರೆ cos 90 0 ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು 0 ಒಂದು c ಮತ್ತೆ a ನ ಈ ತರ ತಗೊಂಡಿದ್ದು, 45 plus 45 cos 90 0 ಇರೋದ್ರಿಂದ. ಮತ್ತೆ ಈ ತರ ಶಾರ್ಟ್ ಕಟ್ ಅಲ್ಲಿ ಯಾಕೆ ಹೀಗೆ ಅಂತ ಕ್ವಶನ್ ಮಾಡಿದ್ರೆ ಅದಕ್ಕೆ ನಿಮ್ಗೆ ಉತ್ತರ ಸಿಗಲ್ಲ. ಆದ್ರೆ ಹೀಗೆ ಮಾಡೋದ್ರಿಂದ ಸುಲಭ ಆಗತ್ತೆ ಅನ್ನೋಂಥ ಲಾಜಿಕ್ ಅಪ್ಲೈ ಮಾಡಿ, ಆಮೇಲೆ ಪ್ರಾಕ್ಟೀಸ್ ಮಾಡಿ, ಈ ಥರದ್ದು ಏನಾಗುತ್ತೆ ಏನು ಅಂತ ಯೋಚನೆ ಮಾಡಿ, ಆವಾಗ ನಮಗೆ ಯು ಕ್ಯಾನ್ ಟೈಮ್ ಸೇವ್ ಆಗುತ್ತೆ. ಕಾಸ್ ಸ್ಕ್ವೇರ್ ಬಿ ಮೈನಸ್ ಎ ನೋಡಿ, ಬಿ 0, ಎ ಕಾಸ್ ಸ್ಕ್ವೇರ್ 45, ಸೊ ಅಗೇನ್ ಇಟ್ ಈಸ್ 1 by 2. ಮತ್ತೆ ನೋಡಿ ಕಾಸ್ ಸ್ಕ್ವೇರ್ ಸಿ ಮೈನಸ್ ಬಿ ಇದೆ ಇಲ್ಲಿ, ಕಾಸ್ ಸ್ಕ್ವೇರ್ ಸಿ 45, ಬಿ ಈಸ್ 0, ಕಾಸ್ ಸ್ಕ್ವೇರ್ 45 ಅಗೇನ್ 1 by root 2, 1 by root 2 whole square is
cos square 45 ಅಲ್ವಾ. C is 45, B is 0, cos square 45 ಅಂದರೆ ಮೂರನೇದರಲ್ಲಿ ಇಲ್ಲಿ 1/2. ಹಾಗೆ ಇಲ್ಲಿ ಲಾಸ್ಟಿಗೆ 1 ಇದೆ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ k ಇಂಟು sin square a minus b, sin square 45, sin square 45 is also 1/√2. ಅಲ್ಲಿಗೆ sin square ಅಂದ್ರೆ 1/2 ಆಯ್ತು. b minus c minus 45, sin 45 1/√2 whole square is 1/2 again. And c minus a 45 minus of minus 45, sin 90 is 1. So ಇಲ್ಲಿ 1 ಅಂತ ಆಯ್ತು. So now we can expand the determinant. ಅಲ್ಲಿಗೆ 1 into ಇಲ್ಲಿ expand ಮಾಡ್ತಾ ಇದೀನಿ along the row. 1 into 1 minus 1/4, 1 minus 1/4 minus 1/2 ಇಲ್ಲಿದಲ್ಲ ಇದು 1/2 minus 0. ಆಮೇಲೆ 0 ಇರೋದ್ರಿಂದ ಬಿಟ್ಬಿಡೋಣ ಅದನ್ನ. ರೈಟ್ ಹ್ಯಾಂಡ್ ಸೈಡ್ k/4 ಆಯ್ತು. ಸೊ ಅಪಾನ್ ಸಿಂಪ್ಲಿಫಿಕೇಶನ್ 1 minus 1/4 minus 1/4 is equal to k/4. ಅಲ್ಲಿಗೆ 1 minus half ಆಗುತ್ತೆ ಇದು. ಅಲ್ಲಿಗೆ 1/2 ಆಗುತ್ತೆ. 1 minus 1/4 minus 1/4 is 1 minus. So k is equal to 1/2, k/4 equals 1/2, or k is equal to 2 ಅಂತ ಆಯ್ತು. So which is in option 2 here. You have the answer in option 2. Next f of x ಅನ್ನೋದು ಒಂದು ಡಿಟರ್ಮಿನೆಂಟ್ ವೇರಿಯಬಲ್ cos x, cos x 1 0, 0 2 cos x 3, 0 1 2 cos x ಅಂತ ಇದೆ. Then limit as x tends to pi of f of x is equal to -1, 1, 0 and 3. ಇಲ್ಲಿ ನೋಡೋಣ, ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ಕೋಬಹುದು. ಈಗ ಲಿಮಿಟ್ ಆಫ್ x tends to pi of f of x ಅಂದ್ರೆ limit as x tends to pi of expand along column 1 ಅನ್ಕೊಳ್ಳಿ. ಕಾಲಮ್ 1 ಅಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದ್ರೆ cos x into 2 into 2 4 cos square x minus 3. So when you multiply this, limit as x tends to pi 4 cos cube x minus 3 cos x. This is nothing but the trigonometric formula of cos 3 theta, that is x tends to pi of cos 3 pi. Odd multiples of pi, x tends to illénirodu x tends to pi anta ide, cos x anta ide, cos 3x ಆಯ್ತು. ಅಲ್ಲಿಗೆ this becomes cos 3 pi. Odd multiples of pi bantandre answer is -1. So option 1 is the right choice. We are applying trigonometric formulas. f of x first ತಗೊಂಡೆ, expand ಮಾಡಿದೆ, cos x into 4 cos square x into 3 ಆಯಿತು. ಮಲ್ಟಿಪ್ಲೈ ಮಾಡಿದಾಗ 4 cos cube minus 4 cos cube x minus 3 cos x which is cos 3x. ಲಿಮಿಟ್ ಅಪ್ಲೈ ಮಾಡೋದು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಅಂದರೆ cos 3x ಗೆ ಅಪ್ಲೈ ಮಾಡಿದ್ರೆ cos 3 pi ಬಂತು. ಆಡ್ ಮಲ್ಟಿಪಲ್ಸ್ ಆಫ್ pi ಆದ್ರಿಂದ -1 ಆನ್ಸರು. Which of the following is the equation of the line passing through -3 4 with slope 3/2? ಈಗ ಫಾರ್ಮುಲಾ ನಮ್ಗೆ ಏನು ಗೊತ್ತು, y minus y1 is equal to m into x minus x1, ಸ್ಟ್ರೈಟ್ ಲೈನ್ ಇಂದು ಈಕ್ವೇಶನ್. ಇಲ್ಲಿ y minus 4 is equal to slope 3/2 into x minus x1 ಅಂದ್ರೆ x plus 3 ಆಯ್ತು. ಅಲ್ಲಿಗೆ ಏನಾಯ್ತು, ಈಗ 2y minus 8 is equal to 3x plus 9 or 3x minus 2y, 3x minus 2y. ಈ ಕಡೆ 8 ತಗೊಂಡ್ರೆ ನಮಗೆ 9 plus 8 17 is equal to 0. ಈಗ ನಾವೇನ್ ಮಾಡೋಣ ಅಂದ್ರೆ, ಯಾವ್ದಾದ್ರೂ ಡಿಟರ್ಮಿನೆಂಟ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಿದಾಗ ಯಾವ ಡಿಟರ್ಮಿನೆಂಟು 3x minus 2y plus 17 ಅಂತ ಬರ್ಕೊಡತ್ತೋ ಅದೇ ನಮಗೆ ಕರೆಕ್ಟ್ ಆದ ಆನ್ಸರ್ ಆಗುತ್ತೆ. ಸೊ ಹಾಗಾಗಿ ವಿ ಕ್ಯಾನ್ ಅಬ್ಸರ್ವ್ -1 7 ಲೈಸ್ ಇನ್ ದಿಸ್ ಲೈನ್. ಇಲ್ಲಿರೋಂಥದ್ದು ನಂಬರ್ ಪಾಯಿಂಟ್ಸ್ ನೋಡಿ, ಇಲ್ಲಿದೆಯಾ, ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ. -3 4 -3 4 -3 4 -3 4 ಎಲ್ಲದರಲ್ಲೂ ಕಾಮನ್ ಇದೆ. ಸೊ -3 4 ವಿಲ್ ಸ್ಯಾಟಿಸ್ಫೈ ದಿಸ್ ಈಕ್ವೇಶನ್. ಇನ್ನೊಂದು ಸೆಟ್ ಆಫ್ ಈಕ್ವೇಶನ್ -1 7 -1 -7 1 7 1. ಇಲ್ಲಿ ನೋಡಿ 3 into -1 -2 into 7 plus 17 is equal to
-3 -14 plus 17 which is equal to 0. ಅಲ್ಲಿಗೆ -17 in the first determinant lies on this line. ಹಾಗಾಗಿ equation of the line is option A. -34 -34 -34 -34 ಅನ್ನೋದು ಎಲ್ಲಾ ಡಿಟರ್ಮಿನೆಂಟ್ ಅಲ್ಲೂ ಇರೋದ್ರಿಂದ ಅದು ಸ್ಯಾಟಿಸ್ಫೈ ಮಾಡೇ ಮಾಡುತ್ತೆ ಗಿವನ್ ಈಕ್ವೇಶನ್ ಅನ್ನ. ಹಂಗಾಗಿ ನಾನು ಅದನ್ನ ಬಿಟ್ಬಿಟ್ಟು ಇನ್ನು ಉಳಿದಿದ್ದನ್ನ ಟ್ರೈ ಮಾಡಿ ನೋಡಿದೆ, ಅದಾಗುತ್ತೆ. ಇಲ್ಲಾಂದ್ರೆ ನಾನು ಎಕ್ಸ್ಪ್ಯಾಂಡ್ ಮಾಡಿ ನೋಡಿದ್ರೆ ಇದೇ ಈಕ್ವೇಶನ್ ಬರಬೇಕು, ಅದು ಇಟ್ ಕನ್ಸ್ಯೂಮ್ಸ್ ಟೈಮ್. So instead of that one, just substitute the points in the second term up by observation of all the determinants so that you can get the answer easily. So sum of the coefficients ಬೇಕಿಲ್ಲಿ. if p of x ಅಂತ ಕೊಟ್ಟಿದ್ದಾರೆ 2x cube plus x square plus 2x plus 1, x square plus 2x plus 3, x cube plus x square minus x minus 1, x cube plus x square plus x plus 1. ಸಮ್ ಆಫ್ ದ ಕೋಎಫಿಷಿಯಂಟ್ಸ್ ಬೇಕಂದ್ರೆ x ಗೆ 1 ಕೊಟ್ಬಿಡೋಣ. x ಗೆ 1 ಕೊಟ್ಬಿಟ್ರೆ ನಮಗೆ p of x ಅಂದ್ರೆ p of 1 is equal to 2 plus 1 plus 2 plus 1. ಕೋಎಫಿಷಿಯಂಟ್ಸ್ ಅದೇ ಕಾನ್ಸ್ಟೆಂಟ್ ಟರ್ಮ್ ಅಂದ್ರೆ x ಗೆ 0 ಕೊಡಬೇಕು. ಇಲ್ಲಿ 1 plus 2 plus 3, ಇಲ್ಲಿ 1 plus 1 minus 1 minus 1, ಇಲ್ಲಿ 3 plus 1 plus 1 plus 1 ಆಯ್ತು. ಸೊ ಅಲ್ಲಿಗೆ ದಟ್ ಈಸ್ 2 plus 2 4 plus 1 5 plus 6 ಆಯ್ತು. ಇದು ಇಲ್ಲೂ 6 ಬರುತ್ತೆ, ಇಲ್ಲಿ 0 ಆಯ್ತು. 3 plus 1 4 plus 1 5 plus 6 here. ಅಲ್ಲಿಗೆ you will get 36. when you expand you will get 36. so sum of the coefficients of p of x is equal to 36. This is the required answer.